8,500 ಪ್ರತಿಯೊಬ್ಬರಿಗೂ ಟಕ ಟಕ ಅಂತ ಆಗ್ತೀನಿ ಅಂತ ದೇಶ ದಿವಳಿಯತ್ತಾಗ್ತದೆ. ಇಲ್ಲಿ ಕಾಂಗ್ರೆಸ್ನಲ್ಲಿ ಏನಾಗಿದೆ ಅಂದರೆ ಇದ್ರ ಒಂದು ಖಡಕ್ಕಾದ ಒಂದು ಸ್ಟೆಬಿಲಿಟಿ ಇರೋಂಥ ವ್ಯಕ್ತಿ ಇಲ್ಲ. ಮತ್ತು ನೀವು ಕಾಂಗ್ರೆಸ್ ವೀಕ್ ಆಗ್ತಾ ಇರೋ ಕಾರಣ ಅಲ್ಲಿ ಬಲಿಷ್ಠವಾದ ನಾಯಕತ್ವ ಇಲ್ಲ. ರಾಹುಲ್ ಗಾಂಧಿನ ಒಬ್ಬ ಲೀಡ್ರು ಅಂತ ಯಾರು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಅವರಲ್ಲೇ ಕಾಂಗ್ರೆಸ್ಸಲ್ಲೇ ಯಾರೂ ರೆಡಿ ಇಲ್ಲ. ಬಡವರಿಗೋಸ್ಕರ ಹೆಲ್ಪ್ ಮಾಡೋದು ಕಾಂಗ್ರೆಸ್. ನಮ್ಮ BJP ನನಗೆ ಅವತ್ತಿಂದನೂ ಇಷ್ಟ ಇದೆ. ನಾಳೆ ಚುನಾವಣಾ ಫಲಿತಾಂಶ, ಪ್ರಧಾನಿ ಕುರ್ಚಿಯಲ್ಲಿ ಯಾರು ಕೂತ್ಕೋತಾರೆ, ಮತ್ತೊಮ್ಮೆ ಮೋದಿನ ಅಥವಾ ಯುವ ನಾಯಕ ಎಂಟ್ರಿ ಕೊಡ್ತಾರ, ಎಲ್ಲವನ್ನ ಕಾದು ನೋಡಬೇಕು. ಯಾಕಂದರೆ ನಾಳೆಯ ಲೋಕಸಭಾ ಚುನಾವಣೆಯ ಫಲಿತಾಂಶ ಜೂನ್ 4 ಎಕ್ಸಿಟ್ ಪೋಲ್ ಚುನಾವಣಾ ಸಮೀಕ್ಷೆಗಳು ತುಂಬ ಹೇಳಿದಾವೆ. ಇಂಡಿಯಾ ಟುಡೇ ಆಗಿರ್ಬೋದು, ಜನ್ ಕಿ ಬಾತ್ ಆಗಿರ್ಬೋದು, ದೈನಿಕ್ ಭಾಸ್ಕರ್, ಚಾಣಕ್ಯ ಟುಡೇ, ಈ ಥರ ಸಮೀಕ್ಷಾ ಸಂಸ್ಥೆಗಳು ಎಲ್ಲವೂ ಕೂಡ NDA ಸ್ಥಾನ ತುಂಬ ಜಾಸ್ತಿ, ಕಳೆದ ಲೆಕ್ಕಾಚಾರಕ್ಕಿಂತ ಈ ಲೆಕ್ಕಾಚಾರ ತುಂಬ ಜಾಸ್ತಿ ಆಗಿದೆ. ಮತ್ತೊಮ್ಮೆ ಮೋದಿ ಅನ್ನುವಂತಕ್ಕಂಥ ಮಾತು ಬಹುಮತವನ್ನು ಕ್ರಾಸ್ ಮಾಡ್ತಾರೆ. BJPನೇ ಏಕಾಂಗಿಯಾಗಿ ಬಹುಮತವನ್ನು ಕ್ರಾಸ್ ಮಾಡುತ್ತೆ. 400 ಪಾರ್ ಬಗ್ಗೆ ಕೂಡ ಕೆಲವೊಂದಿಷ್ಟು ಸಮೀಕ್ಷಾ ಸಂಸ್ಥೆಗಳು ಹೇಳಿದಾವೆ. ಅದ್ರ ಜೊತೆಗೆ ಇಂಡಿ ಮೈತ್ರಿಕೂಟ, ಇಂಡಿಯಾ ಅಂತ ಮೈತ್ರಿಕೂಟ ಇದೆ, ಇಂಡಿ ಮೈತ್ರಿಕೂಟ, ಅದು ಕೂಡ ಒಂದು ಹತ್ತತ್ರ 145, 55 ಹೀಗೆ ಮಾಡುತ್ತೆ ಅನ್ನುವಂತಕ್ಕಂಥ ಸಮೀಕ್ಷೆಗಳು ಕೂಡ ಬಂದಿದ್ದಾವೆ. ಇನ್ನು ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳು ಏನು ಕಾಂಗ್ರೆಸ್ ಸರ್ಕಾರ ಇವತ್ತಿದೆ, ಆ ಗ್ಯಾರಂಟಿ ಯೋಜನೆ ಏನು ಮ್ಯಾಜಿಕ್ ಮಾಡುತ್ತೆ. ಯಾಕಂದರೆ ಜನರ ಅಭಿಪ್ರಾಯನೇ ಕೊನೆಯದಾಗಿ, ಅವರ ಅನಿಸಿಕೆ ಅಭಿಪ್ರಾಯ ತುಂಬ ಮ್ಯಾಟ್ರ್ ಆಗುತ್ತೆ. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜೆಗಳ ದೇವರು ಅಂದಮೇಲೆ ಅವರ ಅನಿಸಿಕೆ ಅಭಿಪ್ರಾಯ ವಿಚಾರ ತುಂಬ ಮ್ಯಾಟ್ರ್ ಆಗೋದ್ರಿಂದ ಇವತ್ತು ನಾವು ಪ್ರಜೆಗಳ ಒಪಿನಿಯನ್ ಅವ್ರ ಜೊತೆ ಒಂದು ಸ್ವಲ್ಪ ಚಿಕ್ಕದಾಗಿ ಚಿಟ್ಚಾಟ್ ಮಾಡೋಣ, ಅವ್ರಿಗೆ ಕೇಳೋಣ ಏನೋ ಸಮೀಕ್ಷೆ ಹೀಗೆ ಬಂದಿದೆ, ನಿಮ್ಮ ಅದ್ರ ಬಗ್ಗೆ ಒಪಿನಿಯನ್ ಏನು, ಯಾಕೆ ಮತ್ತೊಮ್ಮೆ ಮೋದಿ, ಯಾಕೆ ರಾಹುಲ್ ಬರಬಾರ್ದು, ಯಾಕೆ ವಿಪಕ್ಷಗಳು ಸೋಲ್ತಾ ಇದ್ದಾವೆ, ಈ ರೀತಿಯ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು, ಇಂಟ್ರೆಸ್ಟಿಂಗ್ ಪ್ರಶ್ನೆಗಳನ್ನು ಅವ್ರನ್ನ ಕೇಳೋಣ, ಅವ್ರ ಉತ್ತರವನ್ನು ತಿಳ್ಕೊಳ್ಳೋಣ. ಯಾಕಂದರೆ ಪ್ರಜೆಗಳ ಉತ್ತರ, ಅವರ ಅನಿಸಿಕೆ, ಅವರಿಂದ ತುಂಬ ಹೊಸ ಹೊಸ ವಿಚಾರಗಳು ನಮಗೆ ಗೊತ್ತಾಗುತ್ತೆ. ಕೆಲವೊಂದಿಷ್ಟು ಸದ್ವಿಚಾರಗಳು ಕೂಡ ಗೊತ್ತಾಗ್ಬಿಡುತ್ತೆ. ಅವರ ಮಾತುಗಳು, ಅವರ ಒಪಿನಿಯನ್ಗಳು ನಾವು ತಿಳ್ಕೊಂಡು ಬರೋಣ. ಬನ್ನಿ ಹಾಗಾದರೆ ನಮ್ಮ ಜನತೆಯ ಆ ವಿಚಾರವನ್ನು, ನಾಳೆ ಎಕ್ಸಾಕ್ಟ್ ಪೋಲ್ ಇದೆ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಮೊನ್ನೆ ನಡೆದಿದ್ದು ಎಕ್ಸಿಟ್ ಪೋಲ್, ನಾಳೆ ನಡೆಯೋದು ಎಕ್ಸಾಕ್ಟ್ ಪೋಲ್ ಏನಾಗುತ್ತೆ, ಅದ್ರ ಜೊತೆಗೆ ಜನರ ಅಭಿಪ್ರಾಯ ಏನು ಅನ್ನೋದನ್ನು ತಿಳ್ಕೊಂಡು ಬರೋಣ. ಬನ್ನಿ. ಚುನಾವಣೋತ್ತರ ಸಮೀಕ್ಷೆ ಕೂಡ ಬಂದಿದೆ, ಎಕ್ಸಿಟ್ ಪೋಲ್ ಬಂದಿದೆ, ನಾಳೆ ಎಕ್ಸಾಕ್ಟ್ ಪೋಲ್ ಬರುತ್ತೆ. ಯಾಕಂದರೆ ನಾಳೆ ಲೋಕಸಭಾ ಚುನಾವಣೆಯ ಫಲಿತಾಂಶ 2024 ಜನ ಪ್ರಧಾನಿ ಕುರ್ಸಿ ಮೇಲೆ ಯಾರನ್ನ ಕೂರಿಸ್ತಾರೆ ಅನ್ನುವಂತಕ್ಕಂಥದ್ದು. ಎಲ್ಲ ಕಡೆ ಒಂದೇ ಮಾತು, ಮೋದಿ. ಯಾಕಂದರೆ ಎಕ್ಸಿಟ್ ಪೋಲ್ನ ಮಾತು ನಾನು ಹೇಳ್ತಿರೋದು. ಈ ಜನ್ ಕಿ ಬಾತ್ ಆಗಿರ್ಬೋದು, ದೈನಿಕ್ ಭಾಸ್ಕರ್ ಆಗಿರ್ಬೋದು, ಇಂಡಿಯಾ ಟುಡೇ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ 400 ಪಾರ್ಗೆ ಹತ್ತತ್ರ ಇದ್ದಾರೆ. ಇವರ 400 ಪಾರ್ನ ಕನಸು ಏನಾಗುತ್ತೆ, ಮತ್ತು ಯಾಕೆ ಡಬಲ್ ಆಯಿತು, ಯಾಕೆ ಮತ್ತೊಮ್ಮೆ ಮೋದಿ, ಇದರ ಬಗ್ಗೆ ಜನರ ಅಭಿಪ್ರಾಯವನ್ನು ತಿಳ್ಕೊಂಬಿಡೋಣ. ಯಾಕಂದರೆ ಫೈನಲಿ ಬೇಕಾಗಿರೋದು ಜನರ ಒಪಿನಿಯನ್, ಅವರ ಒಂದು ವಿಚಾರ, ಅನಿಸಿಕೆನೇ, ಅಭಿಪ್ರಾಯನೇ ಕೇಳ್ಕೊಂಬಿಡಮ್. ಸರ್, ಈಗ ಚುನಾವಣೋತ್ತರ ಸಮೀಕ್ಷೆ ಅಂತೂ ಬಂದ್ಬಿಟ್ಟಿದೆ. ಎಲ್ಲರೂ ಕೂಡ NDAನೇ ಮತ್ತೆ ಬರುತ್ತೆ, ಈ BJPಗೆ ಬಹುಮತ ಸಿಗುತ್ತೆ, ಅವರೇ ಸರ್ಕಾರವನ್ನು ರಚನೆ ಮಾಡ್ತಾರೆ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ. ಯಾಕೆ ಮತ್ತೊಮ್ಮೆ ಮೋದಿ? ನಮ್ಮಲ್ಲಿರುವಂಥ ಕಾನ್ಫಿಡೆನ್ಸ್ನ ಅವರು ಅಷ್ಟು ಕ್ರಿಯೇಟ್ ಮಾಡಿದ್ದಾರೆ. ಏನಕ್ಕೆ ಅಂದರೆ ದೇಶಾಭಿಮಾನಕ್ಕೆ ಸೂಕ್ತವಾದ ವ್ಯಕ್ತಿ ಅಂದರೆ ಮೋದಿಯವರು. ಇದುವರೆಗೂ ನಡೆದಿರ್ತಕ್ಕಂಥ ಯಾವುದೇ ಡೆವಲಪ್ಮೆಂಟ್ ವಿಷಯ ಬಿಡಿ, ನಮ್ಮ ಹಿಂದುತ್ವ, ನಮ್ಮ ದೇಶ ಅಂದರೆ ಅವರು ಮುಂದಿದ್ದಾರೆ. ಎಲ್ಲ ವಿಷಯಕ್ಕೂ ಕೂಡ ಸ್ವತಂತ್ರವಾಗಿ ಒಂದು ನಿರ್ಧಾರವನ್ನು ತಗೊಳ್ಳುವಂಥ ವ್ಯಕ್ತಿ ಆಗಿರೋದ್ರಿಂದ ಈ ಒಂದು ನಂಬರ್ನ ಕಾಣಲಿಕ್ಕೆ ಸಾಧ್ಯ ಆಗಿದೆ. ಸರ್, ಇವಾಗ ನೀವು ಮೋದಿ ಅಂತ ಹೇಳಿದ್ರಿ, ಈಗ ಜಸ್ಟ್ ಒಬ್ಬರನ್ನ ನಾನು ಪಬ್ಲಿಕ್ ಒಪಿನಿಯನ್ ಅವ್ರು ತಗೊಂಡೆ, ಅವ್ರ ಜೊತೆ ಚಿಟ್ಚಾಟ್ ಮಾಡಬೇಕಾದ್ರೆ ಅವ್ರು ಹೇಳಿದ್ರು, ನಾವು ಮುಂಚೆಯಿಂದನೂ ಕಾಂಗ್ರೆಸ್ಸಿಂದನೇ ಬಂದವರು, ಕಾಂಗ್ರೆಸ್ ಬಡತನದ ಪಕ್ಷ, ಅಂದರೆ ಬಡತನದ ಸಮಸ್ಯೆಗಳನ್ನು ನಿವಾರಣೆ ಮಾಡೋದು ಕಾಂಗ್ರೆಸ್ಸು, BJP ಮಾತ್ರ ಶ್ರೀಮಂತರಿಗೆ ಮಾತ್ರ ಇರೋದಂಥ ಪಕ್ಷ BJP ಅಂತ ಹೇಳ್ತಾರೆ. ಇದಕ್ಕೆ ನಿಮ್ಮ ನಿಲುವೇನು ಈ ಮಾತಿಗೆ? ಇದಕ್ಕೆ ಸರಿಯಾದ ನಾಲೆಡ್ಜ್ ಇಲ್ಲದೆ ಇರುವಂಥವ್ರು ಮಾತಾಡ್ಲಿಕ್ಕೆ ಸಾಧ್ಯ. ಇದನ್ನು ನಾಲೆಡ್ಜ್ ಇರುವಂಥವ್ರಿಗೆ ಅದಲ್ಲ. ಅಭಿವೃದ್ಧಿ ವಿಷಯಕ್ಕೆ ಬಂದಾಗ ಈ ಪಕ್ಷಾತೀತವಾಗಿ ಮಾಡೋದಿದೆಯಲ್ಲ, ಅದನ್ನು ಪರಿಗಣನೆಗೆ ತಗೋಬೇಕು. ಇಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಿದೆ ಅಥವಾ ಮಾಡಲಿಲ್ಲ ಅನ್ನೋದಕ್ಕಿಂತ ಒಂದು ದೃಢ ನಿರ್ಧಾರವನ್ನು ತಗೊಳ್ಳುವಂಥದ್ರಲ್ಲಿ ಈ ಸರ್ಕಾರ ಮಾಡ್ತಿರೋದಂಥ ಸರಿ ಇದೆ. ಸರ್, ಇವಾಗ ಯಾಕೆ ಹೊಸಬ್ರು ಬೇಡ ಅನ್ನುವಂಥದ್ದು ಒಂದು ಪ್ರಶ್ನೆ. ಆಮೇಲೆ ವಿಪಕ್ಷಗಳು ಯಾಕೆ ಪದೇ ಪದೇ ಸೋಲಿನ ಒಂದು ಪಾಠವನ್ನು ಕಲಿತಿದ್ದಾವೆ, ಯಾಕೆ ಸೋಲ್ತಿದ್ದಾರೆ, ಮೂಲ ಕಾರಣ ಏನಿರ್ಬೋದು? ತಮ್ಮಲ್ಲಿ ಸರಿಯಾದ ನಿಲುವನ್ನು ತಗೊಳ್ಳೋದಕ್ಕೆ ಸ್ವತಂತ್ರವಾಗಿ ಯಾವುದೇ ಇದಿಲ್ಲ. ಅಲ್ಲಿ ಪಕ್ಷಾತೀತವಾಗಿ ಅಪ್ಪ ಹಾಕದ ಆಲ್ಮರ ಅನ್ನೋ ಥರ ಒಬ್ಬರು ಒಪಿನಿಯನ್ಗೋಸ್ಕರ ವೆಯ್ಟ್ ಮಾಡ್ತಾರೆ. ಇವಾಗ ನಮ್ಮಲ್ಲಿ ಏನೋ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ನಾವು ಡೆಲ್ಲಿಗೆ ಹೋಗ್ತೀವಿ. ಸ್ಟಾರ್ಟ್ ಆಗಿರೋದು ನಮ್ಮ ಕರ್ನಾಟಕದಲ್ಲಿ. ಪ್ರಾಬ್ಲಮ್ ಸ್ಟಾರ್ಟ್ ಆಗಿರೋದನ್ನ ಸಾಲ್ವ್ ಮಾಡಬೇಕಾಗಿರೋದು ಇಲ್ಲೇ ಮಾಡ್ಕೋಬೇಕು. ಸಾರ್ಟ್ ಔಟ್ ಮಾಡ್ಕೊಳ್ಳೋಕೆ ನಾವು ಎಲ್ಲಿ ಹೋಗ್ತೀವಿ? ಡೆಲ್ಲಿಗೆ ಹೋಗ್ತೀವಿ. ಏನಕ್ಕೆ ಹೋಗ್ತೀವಿ?
ಅಂದರೆ ನಮ್ಮಲ್ಲಿ ಕಂಟ್ರೋಲಿಂಗ್ ಇಲ್ಲ ಅನ್ನೋದು ಇಲ್ಲೇ ಗೊತ್ತಾಗ್ತದೆ. ಇಲ್ಲಿ ಶಿಸ್ತು ಅನ್ನೋದಿಲ್ಲ, ಅಶಿಸ್ತಿದೆ. ಹಾಗಾಗಿ ಅವರು ಅದೇ ಥರ ಪದೇ ಪದೇ ಸೋಲಿನ ಒಂದು ಭೀತಿ ಮತ್ತು ಅಧಿಕಾರದ ದಾಹದಿಂದ ಈ ಥರದ್ದಾಗ್ತಿದೆ. ಈಗ ಆಲ್ರೆಡಿ ಕೊಟ್ಟಿರುವಂಥ ಈ ಫ್ರೀ ಉಚಿತವಾದ ಏನೇನು ಕೊಡುಗೆಗಳಿದೆ, ಇದರಿಂದ ಸರ್ಕಾರಗಳಿಗೆ ನೋವಾಗ್ತಿದೆ. ಹೇಳ್ಕೊಳ್ಳದೇ ಇರೋ ಮನಸ್ಥಿತಿಯಲ್ಲಿ ಅವರು ಇದ್ದಾರೆ. ಅಂದ್ರೆ ಈಗ ಕೊಡುವಂತಹ ಗ್ಯಾರಂಟಿಗಳು ಅವರಲ್ಲಿ ತುಂಬಾ ನೋವು ತಂದಿದ್ದಾವೆ. ಆಮೇಲೆ ಇನ್ನೊಂದು ನೀವು ಮಾತು ಹೇಳಿದ್ರೆ, ಕರ್ನಾಟಕದ ಸಮಸ್ಯೆಗಳಿಗೆ ದಿಲ್ಲಿಗೆ ಹೋಗ್ತಾರೆ. ಅಂದ್ರೆ ಕರ್ನಾಟಕದಲ್ಲಿ ಒಬ್ಬ ಪೇಷಂಟ್, ಎಮರ್ಜೆನ್ಸಿ ಪೇಷಂಟ್ ಇದ್ದಾನೆ ಅಂದ್ರೆ ಅದಕ್ಕೆ ದಿಲ್ಲಿಯಿಂದಾನೇ ಡಾಕ್ಟರ್ ಕರೆಸಬೇಕು ಅನ್ನೋ ಥರ ಆಗ್ತಾ ಇದೆ ಕಾಂಗ್ರೆಸ್ನವರು ಅನ್ನುವಂಥ ಮಾತು. ಸರ್, ಅದ್ರ ಮಧ್ಯದಲ್ಲಿ ಇವಾಗ ಮೋದಿ ಮತ್ತೊಮ್ಮೆ ಬರಬೇಕು ಅನ್ನೋಕ್ಕೆ, ಅಂದ್ರೆ ಈ ಕ್ಷೇತ್ರಗಳಲ್ಲೆಲ್ಲ MP ಗಳು ಆರಿಸ್ಕೊಂಡ್ಬರಕ್ಕೆ ಈ ಮೋದಿ ಅಲೆ ಅಥವಾ ಮೋದಿ ಪಾಪ್ಯುಲಾರಿಟಿನೇ ಕಾರಣ ಅಂತ ವಿಪಕ್ಷಗಳು ಮಾತಾಡುತ್ತೆ, ಅದು ಕೆಲವೊಂದಿಷ್ಟು ಜನ ಹೇಳ್ತಾರೆ. ಸೊ ಇದಕ್ಕೆ ನಿಮ್ಮ ನಿಲುವು? ಅನುಮಾನನೇ ಬೇಡ ಸರ್. ಅದರಲ್ಲಿ ಮೋದಿ ಇಲ್ಲಾಂದರೆ ದೇಶದಲ್ಲಿ BJP ಸಹ ಅಷ್ಟು ಅಜೆಂಡಾ ಸಾಧಿಸೋಕ್ಕೆ ಸಹ ಆಗ್ತಾನೆ ಇರಲಿಲ್ಲ. ಏನಕ್ಕೆ ಅಂದರೆ ಮೋದಿಯವರ ವರ್ಚಸ್ಸು ಇವತ್ತಿಂದಲ್ಲ, ಮೊದಲಿಂದ ಕೂಡ ಪದೇ ಪದೇ ಒಂದು ಕೆಳಮಟ್ಟದಿಂದ ಮೇಲ್ಮಟ್ಟಕ್ಕೆ ಬಂದಿದ್ದಾರೆ. ಅಂದರೆ ಅವರ ಪರಿಶ್ರಮನೇ ಯಥೇಚ್ಛವಾಗಿದೆ. ಸೊ ಹಾಗಾಗಿ ಮೋದಿಯವರಿಂದನೇ ಓಟ್ ಕೊಡಿ ಅಂತ ಎಷ್ಟೋ ಜನ ಕೇಳಿ ಗೆದ್ದಿರೋರಿದ್ದಾರೆ. ನನ್ನ ಮುಖ ನೋಡಿ ಓಟ್ ಕೊಡಿ ಅಂತ ಕೇಳುವಂಥ ಯಾವುದೇ ಒಬ್ಬ BJP MLAಗಳು ಇರಲಿಲ್ಲ. ಈಗ ಏನಾರು ಮೋದಿಯವರು ಇದ್ದಾರೆ, ಅವ್ರಿಗೋಸ್ಕರ ಓಟ್ ಕೊಡಿ, ಅವ್ರಿಗೋಸ್ಕರ ಗೆಲ್ಲಿಸ್ಕೊಡಿ ಅಂತ ಕೇಳ್ಕೊಂಡು ಬಂದಿರಿದ್ದಾರೆ. ಮತ್ತು ಮೋದಿಯವ್ರ ಕೆಲಸಗಳು ಭಾಳಷ್ಟು ಹತ್ತಿರವಾಗಿದೆ ಜನಗಳಿಗೆ. ಸರ್, ಇವಾಗ ನಾನು ಒಂದು ಮತ್ತೆ ಕ್ರಾಸ್ ಕ್ವಶನ್ ಮಾಡ್ತೀನಿ ನಾನು. ಯಾಕಂದ್ರೆ ಇವಾಗ ಮೋದಿ ಅವರ ಒಂದು ಅಬ್ಬರ, ಮೋದಿಯವರ ಅಲೆ, ಅವರ ಒಂದು ಅಭಿವೃದ್ಧಿ ಕೆಲಸಗಳು, ಯಾಕಂದ್ರೆ 10 ವರ್ಷದಿಂದ ನೋಡ್ತಾನೆ ಇದ್ದೀವಿ. 370 ಆರ್ಟಿಕಲ್ನ ಅದು ರದ್ದು ಮಾಡಿರ್ಬೋದಾಗಿರ್ಬೋದು, ರಾಮ ಮಂದಿರದ 500 ವರ್ಷದ ಕನಸಾಗಿರ್ಬೋದು, ಕೆಲವೊಂದಿಷ್ಟು ಮಹತ್ವದ ಒಂದು ಘಟನೆಗಳಿಗೆ ಸಾಕ್ಷಿಯಾಗಿದ್ದಾರೆ ನರೇಂದ್ರ ಮೋದಿ ಅವರ ಅಭಿವೃದ್ಧಿ. ಅದೆಲ್ಲ ಒಪ್ಕೊಳ್ಳೋಣ. ಬಟ್ ಆದರೆ ಕ್ಷೇತ್ರಗಳ ಮಟ್ಟದಲ್ಲಿ ಇವಾಗ ಕ್ಷೇತ್ರದಲ್ಲಿ MP ಗಳು ನರೇಂದ್ರ ಮೋದಿ ಅವರ ಹೆಸರು ಹೇಳೇ ನಮಗೆ ಓಟ್ ಮಾಡಿ ಅಂದರೆ, ನಿಮ್ಮ ಕ್ಷೇತ್ರದಲ್ಲಿ ನೀವೇನು ಮಾಡಿದ್ದೀರಿ? ಅಂದರೆ ಕ್ಷೇತ್ರದಲ್ಲಿರುವಂಥ MP ಗಳು ಏನಾದರೂ ಮಾಡ್ತಿದ್ದಾರಾ? ಅಥವಾ ಇವಾಗ ನೀವು ಕೂಡ ಮೋದಿ ಇದ್ದಾರೆ ಅನ್ನುವಂತಕ್ಕಂಥದ್ದನ್ನು ಇಟ್ಕೊಂಡೇ ನಾನು MP ಗೆ ಓಟ್ ಹಾಕ್ತೀನಿ, ಯಾಕಂದರೆ MP ಗೆ ಓಟ್ ಹಾಕಿದರೆ ಅಲ್ಲಿ ನರೇಂದ್ರ ಮೋದಿ ಕುರ್ಚಿ ಸಿಗುತ್ತೆ, ಪ್ರಧಾನಿ ಕುರ್ಚಿ ಸಿಗುತ್ತೆ ಅನ್ನುವಂಥದ್ದಾದರೆ, ಸೊ ಕ್ಷೇತ್ರ ಮಟ್ಟದಲ್ಲಿ ಏನು ಮಾಡ್ತಿದ್ದೀರಾ ನೀವು ಅಂತ? ನಾನು ಇದು ಒನ್ ಮ್ಯಾನ್ ಆರ್ಮಿ ಅಂದರೆ ಮೋದಿನೇ ಇರೋದಿಲ್ಲ. ಹೇಳ್ಬೇಕಂದ್ರೆ ಈ ಟೀಮ್ನಲ್ಲಿ ನಡೆದಿರತಕ್ಕಂಥ ವಿಷಯದಲ್ಲಿ ಸ್ವತಂತ್ರವಾಗಿ ಬ್ಯಾಟ್ ಆಡೋಂಥ ಯಾವುದೇ ವ್ಯಕ್ತಿಗಳಿಗೆ ಕೆಪಾಸಿಟಿ ಇಲ್ಲ. ನಾನು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ನಾನು ಇಂಡಿಪೆಂಡೆಂಟ್ ಆಗಿ ಗೆದ್ಬಿಟ್ಟು ಬೇಕಾದ್ರೆ ಬೇರೆ ಪಕ್ಷಕ್ಕೆ ಸೇರ್ಕೋಬೋದು. ಇಲ್ಲಿ ಯಾರೂ ಕೆಲಸನ ಮಾಡಿಲ್ಲ. ಇಲ್ಲಿ ಮೋದಿಯವ್ರ ಹೆಸರು ಹೇಳಿ ಗೆದ್ದಿದ್ದಾರೆ, ಮೋದಿಯವರು ಏನೋ ಮಾಡ್ತಿದ್ದಾರೆ ಅಂತ ಕೇಳಿ ಜಯಕಾರ ಆಗ್ತಿದ್ದಾರೆ. ಜನಗಳು ಅಷ್ಟೇ, ಈ ನಾಯಕ ನಮ್ಗೇನು ಬೇಡ, ಮೋದಿ ನೋಡಿ ಓಟ್ ಹಾಕೋಣ ಅನ್ನೋ ಥರ ನೋಡ್ತಿದ್ದಾರೆ. ಹಾಗಾಗಿ ಎಲ್ಲ ರೀತಿಲೂ ಮೋದಿ ಒಂದೇ ಗುರಿಯಾಗಿದ್ದು, ಮೋದಿನೇ ಎಲ್ಲದಕ್ಕೂ ಕಾರಣ ಆಗಿದ್ದು. ನಾವು ಎಷ್ಟೋ ವರ್ಷಗಳಿಂದ ಈ ಏನು ಅಯೋಧ್ಯ ರಾಮ ಮಂದಿರ ಆಗ್ಬೋದು, ಅಥವಾ ಆರ್ಟಿಕಲ್ 370 ಆಗ್ಬೋದು, ಇವೆಲ್ಲ ನಾವು ಅನುಭವಿಸ್ತಾ ಬಂದಿರೋದನ್ನೆಲ್ಲ ನೋಡಿದ್ರೆ ಯಾವ ಒಬ್ಬ ವ್ಯಕ್ತಿನೂ ಕೂಡ ಮಾಡ್ತಿರಲಿಲ್ಲ. ಓಟ್ ಗಿಮಿಕ್ಸ್ಗೋಸ್ಕರ ಏನೋ ಒಂದು ಮಾಡ್ತಿದ್ರು. ಈಗ ಅದೆಲ್ಲ ಇವತ್ತು ಒಂದು ಸುಧಾರಣಾ ಮಟ್ಟದಲ್ಲಿ ಬಂದಿದೆ ಅಂತ ಹೇಳೋದಾದರೆ ಅದು ಮೋದಿನೇ ಕಾರಣ. ಹಾಗಾಗಿ ಮೋದಿ ಹೆಸರು ಹೇಳಿದ್ರೆ ಓಟ್ ಹಾಕೋಕ್ಕೆ ಸಾಧ್ಯನೇ ಹೊರತು ಯಾವುದೋ ಪರ್ಟಿಕ್ಯುಲರ್ ಪರ್ಸನ್ ಅಥವಾ ನಮ್ಮ ಲೋಕಲ್ ಲೀಡರ್ಗಳನ್ನ ನೋಡಿ ಯಾರೂ ಓಟ್ ಹಾಕಲ್ಲ. ಸರ್, ನಾಳೆ ಹಾಗಾದರೆ ಎಕ್ಸಾಕ್ಟ್ ಪೋಲ್, ನಾಳೆ ಚುನಾವಣಾ ಫಲಿತಾಂಶ ಬರೋದು ಖಚಿತ. ದೇಶದಲ್ಲಿ ಮೋದಿನೇ ಮುಖ್ಯ. ಏನು ಲೋಕಲಲ್ಲಿ ಯಾರಿಗೆ ಭೀ ಏನು ಬೇಕಾದ್ರೆ ಹೇಳ್ಕೋಬೋದು. ದೇಶ ಮತ್ತು ದೇಶಾಭಿಮಾನ, ರಾಷ್ಟ್ರಾಭಿಮಾನ ಅಂತ ಏನಾರು ಇದ್ದರೆ ಅದು ಮೋದಿಯವರ ಟೀಮೇ ಮತ್ತು ಮೋದಿನೇ ಗೆಲ್ಲಕ್ಕೆ ಸಾಧ್ಯ. ಮೋದಿಗೆ ಒನ್ಸಗೆ ನಾನು ಕೂಡ ಜೈ ಹೇಳ್ತೀನಿ ಸರ್. ಸರ್, ಇವಾಗ ನಿನ್ನೆ ಬಂದಂಥ ಎಕ್ಸಿಟ್ ಪೋಲ್ ಎಲ್ಲವೂ ಮತ್ತೊಮ್ಮೆ ಮೋದಿ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ. NDA ಮತ್ತೆ ಬಹುಮತದಿಂದ, BJP ಬಹುಮತದಿಂದ ಬರುತ್ತೆ ಅಂತ. ಇದಕ್ಕೇನು ಹೇಳ್ತೀರಾ? ಸರ್, ಖಂಡಿತವಾಗಲೂ ಈ ಎಕ್ಸಿಟ್ ಮತದಾನೋತ್ತರ ಸಮೀಕ್ಷೆ ಅಂತ ಏನಿದೆ ಅದು 100ಕ್ಕೆ 100ರಷ್ಟು ಸತ್ಯವಾಗಿದೆ. ಯಾಕಂದರೆ 2014 ಮತ್ತು 2019 ಸಮೀಕ್ಷೆಯನ್ನು ತೊಗೊಂಡಾಗ ಅಲ್ಪ ಸ್ವಲ್ಪ ಏರುಪೇರಾಗಿದೆ. ಒಂದು 10 ಸೀಟು ಆ ಕಡೆ ಈ ಕಡೆ ಬಂದಿದೆ. ಅಷ್ಟೊಂದು ವ್ಯತ್ಯಾಸಗಳನ್ನು ಕಂಡು ಬಂದಿಲ್ಲ. ಹಾಗಾಗಿ ಎಕ್ಸಿಟ್ ಪೋಲ್ ಅಂತಂದರೆ ಕೆಲವರು ದುರುದ್ದೇಶದಿಂದ ಏನು ಹೇಳ್ತಾರೆ ಕಾಂಗ್ರೆಸ್ನವರು, ಇದು ಸರ್ಕಾರಿ ಸಮೀಕ್ಷೆ, ಇದನ್ನು ಯಾವುದೇ ಕಾರಣಕ್ಕೂ ನಂಬೇಡಿ, ನಾವು ಬಹುಮತ ಬಂದೇ ಬರ್ತೀವಿ, ಅಧಿಕಾರ ಹಿಡಿದಿದ್ದೀವಿ ಅಂತ ಸುಳ್ಳು ಪ್ರಚೋದನೆ ಕೊಡ್ತಾರೆ. ಆ ರೀತಿ ಇದು 2014 ಮತ್ತು 2019ರಲ್ಲಿ ನಾವು ಸಮೀಕ್ಷೆಗಳನ್ನು ತೊಗೊಂಡಾಗ ಆ ರೀತಿ ಆಗಿಲ್ಲ. ಇನ್ನೊಂದು ಏನು ಹೇಳ್ತಾರೆ ಅಂತಂದರೆ, ನೆನ್ನೆ ಎಕ್ಸಿಟ್ ಪೋಲ್ನ ಸಂಪೂರ್ಣವಾಗಿ ನಾನು ನೋಡಿದ್ದೀನಿ. ಸಂಪೂರ್ಣವಾಗಿ NDA ಬಹುಮತ ಪಡೆದು ಅಧಿಕಾರಕ್ಕೆ ಬರುತ್ತೆ. ಅದಲ್ಲದೆ BJP ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ. NDA ಮಿತ್ರಕೂಟ ಅತಿ ವಿಶ್ವಾಸದಿಂದ ಬಹುಮತದೊಂದಿಗೆ ಅಧಿಕಾರ ಹಿಡಿಯುತ್ತೆ. ಕೇಂದ್ರದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೋದು ಖಚಿತ. 3ನೇ ಬಾರಿ 3.0 ಅಧಿಕಾರಕ್ಕೆ ಬರುತ್ತೆ. ನಮ್ಮ ನರೇಂದ್ರ ಮೋದಿಯವರ ಬಗ್ಗೆ ಆತ್ಮವಿಶ್ವಾಸ ಇದೆ. ಆದರೆ ನಮ್ಮ ರಾಜ್ಯ ಸರ್ಕಾರ BJP ಅವರಿಗೆ ಆತ್ಮವಿಶ್ವಾಸ ಇಲ್ಲ. ಎಲ್ಲರೂ ನರೇಂದ್ರ ಮೋದಿನ ಅನ್ನೋ ಕಾರಣಕ್ಕೆ ಎಲ್ಲರೂ BJP ಬರಬೇಕಂತ ವಿಶ್ವಾಸ ಇದ್ದಾರೆ. ಇವರ ಸುಳ್ಳು ಆಶ್ವಾಸನೆಗಳೆಲ್ಲ ಸುಳ್ಳು. 8,500 ಕೊಡ್ತೀನಿ ಅಂತ ಹೇಳ್ತಾರೆ, ಅದು ಸುಳ್ಳು. ಯಾವುದಾದ್ರು ಗೆಲ್ಲುವ ಪಕ್ಷ ಹುಚ್ಚು ಆಶ್ವಾಸನೆಗಳನ್ನು ಕೊಡ್ತಾರೆ ಸರ್, ಪ್ರಣಾಳಿಕೆಗಳನ್ನು ಕೊಡ್ತಾರೆ. 8,500 ಪ್ರತಿಯೊಬ್ಬರಿಗೂ ಟಕ ಅಂತ ಆಗ್ತೀನಿ ಅಂತ ದೇಶ ದಿವಳಿಯತ್ತ ಸಾಗ್ತದೆ. ಕೇರಳ, ತಮಿಳುನಾಡು, ಆಂಧ್ರದಲ್ಲಿ ಈ ಸರಿ ಖಾತೆ ಓಪನ್ ಆಗುತ್ತೆ.
ಖಾತೆ ಅಂದ್ರೆ ಈ ತೆರೀತಾರೆ. ಸರಿ ಪಕ್ಕ ಬರೋದು ಮಾತ್ರ ನರೇಂದ್ರ ಮೋದಿ ಅವರೇ. ಖಂಡಿತವಾಗ್ಲೂ ನರೇಂದ್ರ ಮೋದಿ ಅವರ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ನರೇಂದ್ರ ಮೋದಿ ಅಧಿಕಾರ ಹಿಡಿತಾರೆ. ಅವ್ರು ಮಾಡಿದಂಥ ಅದ್ಭುತ ಸಾಧನೆಗಳು 10 ವರ್ಷ ಪ್ರಧಾನಮಂತ್ರಿಯಾಗಿ ಅವ್ರು ಮಾಡಿದಂಥ ವಿಶ್ವಮಟ್ಟದ ನಾಯಕನಾಗಿ ಬಂದಿದ್ದಾರೆ. ಇಡೀ ವಿಶ್ವವೇ ಅವರನ್ನ ಅಗ್ರಗಣ್ಯ ನಾಯಕನಾಗಿ ಸೇರ್ತದೆ. ಇವರು ಮೊನ್ನೆ ಹೇಳ್ತಾರೆ ಅಲ್ಲಿ ನರೇಂದ್ರ ಮೋದಿ ಅವರು ಕನ್ಯಾಕುಮಾರಿಯಲ್ಲಿ 24 ಗಂಟೆ ಧ್ಯಾನ ಮಾಡೋದನ್ನ ತಡೆಯಿಂದ ಚುನಾವಣೆ ಆಯೋಗಕ್ಕೆ ಕಂಪ್ಲೇಂಟ್ ಕೊಡ್ತಾರೆ, ಅದನ್ನು ಪ್ರಸಾರ ಮಾಡಿಬಿಡಿ ಅಂತಾರೆ. ಸರ್, ಒಬ್ಬ ಪ್ರಧಾನಮಂತ್ರಿ 1892ರಲ್ಲಿ ವಿವೇಕಾನಂದ ಅವರು ಧ್ಯಾನ ಮಾಡಿದ ಜಾಗ 24 ಗಂಟೆ ಹೋಗಿ ಧ್ಯಾನ ಮಾಡಿದ್ರೆ ಇವ್ರಿಗೆ ತಪ್ಪೇನಾಯಿತು? ದೇವ್ರು ಧ್ಯಾನ ಮಾಡೋದು ತಪ್ಪ? ಇದನ್ನು ಮಸರಲ್ಲಿ ಕಲ್ಲು ಹುಡ್ಕೋ ಕೆಲಸ ಅಂತ ಯಾಕೆ ಮಾಡ್ತಾರೆ? ನಮ್ಮ ವ್ಯಕ್ತಿಗತ ನಾವು ನೋಡ್ಕೊಳ್ತೀವಿ ಅನ್ನುವಂತ ನಾವು ನೋಡ್ಕೋತೀವಿ. ಇದನ್ನ ಸರಿ, ಇವಾಗ- ಚುನಾವಣಾ ನೀತಿ ಸಮಿತಿ ಅಂತ ಹೆಂಗೆ ಕರಿತೀರಾ ಸರ್? ನಮ್ಮ ನರೇಂದ್ರ ಮೋದಿ ಅವ್ರ ದೇವಸ್ಥಾನಕ್ಕೆ ಹೋದರೆ ಚುನಾವಣಾ ನೀತಿ ಸಮಿತಿ ಹೆಂಗೆ ಕರಿತೀರಾ? ಇದೆಲ್ಲ ಸುಳ್ಳು ಆಶ್ವಾಸನೆಗಳು. ಖಂಡಿತವಾಗ್ಲೂ ನರೇಂದ್ರ ಮೋದಿ ಸರ್ಕಾರ ಬಂದೇ ಬರುತ್ತೆ, ಅಧಿಕಾರಕ್ಕೆ ಬಂದೇ ಬರುತ್ತೆ. ಚುನಾವಣೋತ್ತರ ಸಮೀಕ್ಷೆಗಳು ಏನಿದಾವೆ ಅದೆಲ್ಲವೂ ಕೂಡ ಮೋದಿ ಮತ್ತೊಮ್ಮೆ ಅನ್ನುವಂಥ ಕೂಗು ಕೇಳಿ ಬರ್ತಾ ಇದೆ. NDAಗೆ ಮತ್ತೆ ಬಹುಮತ ಸಿಗುತ್ತೆ. ಕಳೆದ ಲೆಕ್ಕಾಚಾರಕ್ಕಿಂತ ಈ ಲೆಕ್ಕಾಚಾರ ಸ್ವಲ್ಪ ಜಾಸ್ತಿ ದುಪ್ಪಟ್ಟಾಗಲಿದೆ, 400 ಪಾರ್ ಅಂತ ಅವ್ರು ಹೇಳ್ಬಿಟ್ಟಿದ್ದಾರೆ. ಸೊ ಏನಾಗುತ್ತೆ, ಏನು ಹೇಳ್ತೀರಾ ಇದ್ರ ಬಗ್ಗೆ? ಇವಾಗ ಎಲ್ಲ ಕಡೆ ಅದೇ ಒಪಿನಿಯನ್ ಬರ್ತಾ ಇದೆ, ಮೋದಿ ಅಂದ್ಕೊಂಡು ಇನ್ಫ್ರಾಸ್ಟ್ರಕ್ಚರು ಮತ್ತು ಹೊರಗಡೆ ರೋಡು ಹೈವೇಗಳು ಎಲ್ಲ ಮಾಡಿರೋದ್ರಿಂದ ಮೋದಿ ಒಮ್ಮೆ ಇರಲಿ ಅಂತೇಳಿ ಇದು ಮಾಡ್ತಾಯಿದ್ದಾರೆ ಜನ. ಈ ಸತಿ ಜಾಸ್ತಿ ಸೀಟು ಅದೇ ಬರ್ಬೋದು ಅನ್ನೋ ಒಂದು ಎಲ್ಲ ಕಡೆ ಒಪಿನಿಯನ್ ಬರ್ತಾ ಇದೆ. ಇವಾಗ ಸಮೀಕ್ಷೆ ಪ್ರಕಾರ ನಿನ್ನೆ ಸಾಯಂಕಾಲದವರೆಗೂ ಅದೇ ಸಮೀಕ್ಷೆ ಪ್ರಕಾರ ಬಂದಿದೆ, 400+ ಬಂದಿದೆ. ಸೊ ಬಂದರೆ ಒಳ್ಳೆಯದು, ಮೋದಿ ಸರ್ಕಾರ ತುಂಬ ಒಳ್ಳೆಯದು. ಸೆಂಟ್ರಲಲ್ಲಿ ಮೋದಿ ಇದ್ದರೆ ಒಳ್ಳೆಯದು, ಸೇಫ್ಟಿ ಎಲ್ಲರಿಗೂ. ಸರ್, ಯಾಕೆ ಮೋದಿಯವರೇ ಗೆಲ್ಲಬೇಕು ಅಂದರೆ ಗೆಲ್ಲಕ್ಕೆ ಕಾರಣ ಏನಿರ್ಬೋದು ನಿಮ್ಮ ಪ್ರಕಾರ? ಮೋದಿಯವರು ವರ್ಚಸ್ಸು ಚೆನ್ನಾಗಿದೆ ಸರ್. ಅವರು ಒಂದು ಮಾತು, ಸ್ಪೀಚು ಜನಗಳಿಗೆ ಮನಸ್ಸಲ್ಲಿ ನಾಟಿದೆ. ಇಲ್ಲಿ ಕಾಂಗ್ರೆಸ್ನಲ್ಲಿ ಏನಾಗಿದೆ ಅಂದರೆ ಇದ್ರ ಒಂದು ಖಡಕ್ಕಾದ ಒಂದು ಸ್ಟೆಬಿಲಿಟಿ ಇರೋಂಥ ವ್ಯಕ್ತಿ ಇಲ್ಲ, ಇನ್ನೂ ಉದ್ಭವ ಆಗಿಲ್ಲ. ಮತ್ತು ಅವಾಗ ಲಾಸ್ಟ್ ಇದರಲ್ಲಿ ಮೋದಿಗಿಂತ ಮುಂಚೆ ಇವರು ಮನಮೋಹನ್ ಸಿಂಗ್ ಅವರು ಇದ್ದರು, ಅವರು ಚೆನ್ನಾಗಿ ಇದು ಮಾಡಿದ್ರು ಅವಾಗ. ಅದಾದಮೇಲೆ ಯಾರು ಅಂಥ ವ್ಯಕ್ತಿ ಕಾಣಿಸ್ತಾ ಇಲ್ಲ ಅದರಲ್ಲಿ. ಇವಾಗ ಮೋದಿ 2 ಟರ್ಮು ಮೋದಿ ಇದು ಮಾಡಿದ್ದಾರೆ. ಸ್ವಲ್ಪ ಹೊರಗಡೆ ಇರೋದ್ರಿಂದ ದೇಶಗಳಿಗೆಲ್ಲ ಸುತ್ತಿ ಅನುಭವ ತೊಗೊಂಡು ಚೆನ್ನಾಗಿ ಆಡಳಿತ ಕೊಡ್ತಾವ್ರೆ. ಹಾಗಾಗಿ ಮೋದಿ ಸೆಂಟ್ರಲ್ಲಿ ತುಂಬ ಒಳ್ಳೆಯದು. ಅಂದರೆ ಈ ಬರೀ ಎಲ್ಲರೂ ಮೋದಿ ಅನ್ನಕ್ಕೆ ಇದೇನು ಮೋದಿ ಮೇಲಿರೋ ಕಾನ್ಫಿಡೆನ್ಸಾ ಅಥವಾ ಓವರ್ ಕಾನ್ಫಿಡೆನ್ಸಾ ಅಥವಾ ಮೋದಿ ಅಬ್ಬರ ಅಲೆನಾ ಅಂತ ತುಂಬ ಜನ ಮಾತಾಡ್ಕೊಳ್ತಿದ್ದಾರೆ. ಇದಕ್ಕೆ ನಿಮ್ಮ ನಿಲುವೇನು? ಎಲ್ಲ ಮೋದಿ ಕಾನ್ಫಿಡೆನ್ಸ್ ಅಂತ ಆ ಥರ ಏನಿಲ್ಲ. ಇವಾಗ ಏನಾಗಿದೆ, ಯಂಗರ್ಸ್ಗಳು ಒಂದು ಎಲ್ಲ ಇವಾಗ ಹೊಸದಾಗಿ ವೈಜ್ಞಾನಿಕವಾಗಿ ಅದನ್ನು ಕ್ಯಾಚ್ ಮಾಡ್ತಾ ಇದ್ದಾರೆ. ಇವಾಗ ಯಾವುದು ಹಳೇದು ಓಲ್ಡರ್ಸ್ ಯಾವುದು ಇದು ಮಾಡ್ತಾ ಇಲ್ಲ. ಎಲ್ಲ ಯಂಗರ್ಸ್ಗಳು ಈಗ ಸ್ಟೂಡೆಂಟ್ಸ್ಗಳು ಜಾಸ್ತಿ ಅವ್ರನ್ನ ಇದಕ್ಕೆ ತಗೋತಾರೆ. ಯಾಕೆಂದರೆ ವೈಜ್ಞಾನಿಕವಾಗಿ ಇಂಡಸ್ಟ್ರಿಯಲು ಅವೆಲ್ಲ ಡೆವಲಪ್ಮೆಂಟ್ ಮಾಡಬೇಕಲ್ಲ. ಹಂಗಾಗಿ ಅದನ್ನು ಮೋದಿಯನ್ನು ಅಲೆ ಒಂದು ಇದಾಗ್ತಾ ಇದೆ ಎಲ್ಲ ಕಡೆ. ಸರಿ, ಏನಿಲ್ಲ, ಚುನಾವಣೋತ್ತರ ಸಮೀಕ್ಷೆ ಅಂತೂ ಬಂದಿದೆ. ಇನ್ನು BJPಗೆ ಮತ್ತೊಮ್ಮೆ ಮೋದಿ NDA ಬಹುಮತ ಕಳೆದ ಲೆಕ್ಕಾಚಾರಕ್ಕಿಂತ ಈ ಲೆಕ್ಕಾಚಾರ ಜಾಸ್ತಿ ಅಂತ ಎಲ್ಲ ಚುನಾವಣೋತ್ತರ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಈಗ ಟುಡೇಸ್ ಚಾಣಕ್ಯ ಪ್ರತಿಯೊಂದು ಕೂಡ 400, ಕೆಲವೊಂದಿಷ್ಟು 400 ಪಾರ್ ಹೋಗಿದ್ದಾವೆ, ಕೆಲವೊಂದಿಷ್ಟು 350ನ ಪಾರ್ ಮಾಡಿದ್ದಾವೆ ಚುನಾವಣೋತ್ತರ ಸಮೀಕ್ಷೆ. ಮತ್ತು ಕಾಂಗ್ರೆಸ್ ಏನು ನಂಬಿಕೆ ಇಟ್ಟಿದೆ ತುಂಬ ಕೆಳಗೆ ಬರ್ತಾ ಇದೆ. ಕೆಲವೊಂದು ಲೆಕ್ಕಾಚಾರ ಸ್ವಲ್ಪ ಒಂದು 10-15 ಸೀಟು ಮೇಲೆ ಬರ್ತಾ ಇದೆ. ಸೊ ಇದಕ್ಕೆ ಏನು ಹೇಳ್ತೀರಾ ನೀವು? ಸರ್, ಯಾವತ್ತು ಚುನಾವಣೋತ್ತರ ಸಮೀಕ್ಷೆ ಹೆಚ್ಚು ಕಮ್ಮಿ ಸುಳ್ಳಾಗಿಲ್ಲ. 90% ಸಕ್ಸಸ್ ಸತ್ಯ ಆಗಿದೆ. ಮತ್ತು ನೀವು ಕಾಂಗ್ರೆಸ್ ವೀಕ್ ಆಗ್ತಾ ಇರೋ ಕಾರಣ ಅಲ್ಲಿ ಬಲಿಷ್ಠವಾದ ನಾಯಕತ್ವ ಇಲ್ಲ. ರಾಹುಲ್ ಗಾಂಧಿನ ಒಬ್ಬ ಲೀಡ್ರು ಅಂತ ಯಾರು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಅವರಲ್ಲೇ ಕಾಂಗ್ರೆಸ್ಸಲ್ಲೇ ಯಾರೂ ರೆಡಿ ಇಲ್ಲ. ಮೇಲ್ಮಟ್ಟಕ್ಕೆ ಮಾತ್ರ ಅವರು ನೆಹರು ಫ್ಯಾಮಿಲಿಯರು ಅಂತ ಒಪ್ಕೋತಾ ಇದ್ದಾರೆ ಅಷ್ಟೇ. ಒಳಗೆ ಅವ್ರನ್ನ ಲೀಡರ್ಶಿಪ್ ಯಾರೂ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಎಕ್ಸಾಂಪಲ್ ಸಿದ್ದರಾಮಯ್ಯನವ್ರನ್ನೇ ಲೆಕ್ಕ ಹಾಕೊಳ್ಳಿ. ಇಲ್ಲ ಅವರು ಸ್ಟೇಟಲ್ಲಿ ಏನೇ ಎಷ್ಟು ಪವರ್ಫುಲ್ ಇದ್ದಾರೋ ಅವರು ಏನೇ ಕೇಳಬೇಕಾದ್ರೆ ರಾಹುಲ್ ಗಾಂಧಿ ಸ್ಟೇಟ್ ಡಿಸಿಷನ್ಗೆ ಸಿದ್ದರಾಮಯ್ಯನವ್ರನ್ನ ಒಪಿನಿಯನ್ನೇ ಮೇಲ್ಗೈ ಮಾಡ್ತಾ ಇದ್ದಾರೆ. ಹಂಗಾಗಿ ಅದರಿಂದ ಏನಾಗಿದೆ ಅಂದರೆ ರಾಹುಲ್ ಗಾಂಧಿ ಬಗ್ಗೆ ಅಲ್ಲಲ್ಲೇ ಕಾಂಗ್ರೆಸ್ಸಲ್ಲಿರೋರಲ್ಲೇ ಅವ್ರ ಲೀಡರ್ಶಿಪ್ ಬಗ್ಗೆ ಅನುಮಾನ ಇದೆ. ಹಂಗಾಗಿ ಕಾಂಗ್ರೆಸ್ನ ಯಾರು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಇವತ್ತು ಲೀಡರ್ಶಿಪ್ಪೇ ಇಲ್ಲ ಅನ್ಬೇಕು ಕಾಂಗ್ರೆಸ್ಸಲ್ಲಿ. ಅಂದರೆ ಹೈಕಮಾಂಡ್ ಅನ್ನುವಂತಕ್ಕಂಥದ್ದು ಬರೀ ಮಾತಿಗಷ್ಟೇ ಆಗ್ಬಿಟ್ಟಿದೆ ಕಾಂಗ್ರೆಸ್ ಅಲ್ಲಿ. ಮೇಲ್ಮಟ್ಟದಲ್ಲಿ ನಾಯಕತ್ವ ಅಂದರೆ ಹೇಳಿದ್ನಲ್ಲ, ಅವ್ರ ಲೀಡರ್ಶಿಪ್ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ಯಾರು. ಅದು ನೆಹರು ಫ್ಯಾಮಿಲಿ ಅನ್ನೋದೊಂದು ಇಂದ ಒಪ್ಕೊಂಡವ್ರು ಅಷ್ಟೇ ಹೊರತು ಬೇರೆ ಇದರಲ್ಲಿ ಯಾವುದೇ ನಾಯಕತ್ವದ ಗುಣ ರಾಹುಲ್ ಗಾಂಧಿಯವರಲ್ಲಿಲ್ಲ. ಯಾರೋ ಸ್ಕ್ರಿಪ್ಟ್ ಹಾಕ್ಕೊಟ್ಟಿದ್ದನ್ನು ವೇದಿಕೆ ಮೇಲೆ ಮಾತಾಡ್ತಾರೆ, ಅದು ತಪ್ಪಿಗೆ ಸಿಗಾಕೊಂತಾರೆ. ಈಗ ಎಕ್ಸಾಂಪಲ್ ಭದ್ರಾವತಿನಲ್ಲಿ ಶಿವಮೊಗ್ಗ ಭಾಷಣದಲ್ಲಿ 400 ರೇಪ್ ಮಾಡಿದ್ದಾರೆ ಅಂತ ಪ್ರಜ್ವಲ್ ಬಗ್ಗೆ ಹೇಳಿದ್ರು. ಈಗ SIT ಅವ್ರು ಕರೆಕ್ಟಾಗಿ ತನಿಖೆ ಮಾಡಿದ್ರೆ ರಾಹುಲ್ ಗಾಂಧಿನ ಎನ್ಕ್ವೈರಿ ಕರಿಬೇಕು. 400 ಜನ ರೇಪ್ ಮಾಡಿದ್ರಲ್ಲ, ಅದು ನಿಮ್ಗೆ ಎಲ್ಲಿದೆ ದಾಖಲೆ ತೋರಿಸಿಂದ ಕರಿಬೇಕಾಗತ್ತಲ್ವಾ?
ಅಂದ್ರೆ ನೀವು ಹೇಳಿಕೆ ಸ್ಟೇಟ್ಮೆಂಟ್ಗಳನ್ನ ಕೊಡೋಕ್ಕಿಂತ ಮುಂಚೆ ಫಸ್ಟ್ ಕುಲಂಕುಷವಾಗಿ ಅಧ್ಯಯನ ಮಾಡಿ ಅದ್ರ ಬಗ್ಗೆ ಮಾಡಬೇಕು. ಯಾರೋ ಸ್ಕ್ರಿಪ್ಟ್ ಹಾಕೊಟ್ಟಿದ್ ಬಂದು ವೇದಿಕೆ ಮೇಲೆ ಮಾತಾಡಿದ್ರೆ ಅದು ಲೀಡರ್ಶಿಪ್ ಅಲ್ಲ. ಅದು ಸಾಮಾನ್ಯ ಪ್ರಜೆನ ಮಾತಾಡಿದ್ರೆ ಹಳ್ಳಿ ಕಟ್ಟೆಯಲ್ಲಿ ಮಾತಾಡ್ತಾರೆ ಅಂತಲ್ಲ, ಆ ತರ ಅವ್ರು ಮಾತಾಡೋದು. ಯಾವಾರೋ ಹಾಕೊಟ್ಟಿದ್ದ ಸ್ಕ್ರಿಪ್ಟ್ನ ಮಾತಾಡ್ತಾ ಇರ್ತಾರೆ. ಅದು ದೊಡ್ಡ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗಬೇಕು ಅಥವಾ ಇದನ್ನ ಕಾನ್ಫಿಡೆಂಟ್ ಇದೆ ಈಗ ಸರ್ ನಾನು ಕೇಳ್ದಂಗೆ. ಸೊ ಯಾಕೆ ಆಗಬೇಕು ಮತ್ತೆ ಏನು ಕೆಲಸಗಳು ಅವರಿಂದ ಅಪೇಕ್ಷೆ ಪಡ್ತೀರಾ ನೀವು? ಸರ್, ನರೇಂದ್ರ ಮೋದಿ ಲೀಡರ್ಶಿಪ್ನ ಜನ ಒಪ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಏನಾಗಿದೆ ಅಂದರೆ ಇಲ್ಲಿ ಕಾಂಗ್ರೆಸ್ ಆಪೋಸಿಷನಲ್ಲಿ ಸ್ಟ್ರಾಂಗ್ ಲೀಡರ್ ಇಲ್ಲ. ಈಗ ಇವರು IND ಮಾಡ್ಕೊಂಡಿದ್ರಲ್ಲ, ಅದರಲ್ಲಿ ಯಾರಿದ್ದಾರೆ ಹೇಳಿ? ಮಮತಾ ಬ್ಯಾನರ್ಜಿ ವೆಸ್ಟ್ ಬೆಂಗಾಲ್ಗೆ ಅಷ್ಟೇ ಸೀಮಿತ. ಇವನು ಯಾದವ್ UP-ನಲ್ಲಿ ಯಾದವ್ ಅವನು ಸೀಮಿತ. ಕೊನೆಗೆ ಎಲ್ಲ ಅಪ್ಪಿತಪ್ಪಿ ಬಹುಮತ ಬಂದರೆ ಅವರಲ್ಲೇ ಪ್ರಧಾನಿ ಕ್ಯಾಂಡಿಡೇಟ್ ಯಾರು ಅಂತ ಕನ್ಫರ್ಮ್ ಇಲ್ಲ. ಈಗ ಇಲ್ಲಿ ನಾಯಕ ಇಲ್ಲೇನೇ ಲೆಕ್ಕ ಹಾಕ್ಕೊಳ್ಳಿ, ಕಾಂಗ್ರೆಸ್ಸಲ್ಲೇ ಇಬ್ಬಗೆ ಇದೆ. ಈಗ ಇದನ್ನ ಖರ್ಗೆನ PM ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು ಹೈಕಮಾಂಡ್ ಮಾಡ್ತಲ್ಲಿ. ಈಗ ಸಿದ್ದರಾಮಯ್ಯನವ್ರು ಅದನ್ನು ಒಪ್ಪಕ್ಕೆ ರೆಡಿ ಇಲ್ಲ, ರಾಹುಲ್ ಗಾಂಧಿ ಆಗಬೇಕು ಅಂತಾರೆ. ಹಂಗಾಗಿ ಅಲ್ಲಿ IND-ನಲ್ಲಿ ಯಾರು ಲೀಡರ್ಶಿಪ್ ಇಲ್ಲ. ಏನಂದರೆ ಇಂಡಿಯಾಗೆ ಒಬ್ಬರು ಪ್ರಬಲ ನಾಯಕತ್ವ ಬೇಕು. ಮೋದಿ ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಮತ್ತು ಅವ್ರ ಇಂಟರ್ನಲ್ಲು ಬೆಲೆ ಏರಿಕೆ ಇದ್ರ ಬಗ್ಗೆ ನಾವು ಅದನ್ನು ಒಪ್ಕೊಳ್ಳೋಕ್ಕೂ ರೆಡಿ ಇಲ್ಲ. ಬಟ್ ಏನಂದರೆ ಲೀಡರ್ಶಿಪ್ ಬೇಕು. ಈಗ ಸ್ಟ್ರಾಂಗ್ ಪ್ರಪಂಚದಲ್ಲಿ ನಾಯಕತ್ವ ಗುಣನ ಇವ್ರು ತೋರಿಸ್ಕೊಟ್ಟಿದ್ದಾರೆ ಅನ್ನೋದು ತೋರಿಸಿರೋದ್ರಿಂದ ಜನ ಅದನ್ನು ಒಪ್ಕೊತಾ ಇದ್ದಾರೆ. ಅಂದ್ರೆ ದೇಶಕ್ಕೆ ಬೇಕಾಗಿರೋದು ಸಮರ್ಥ ನಾಯಕತ್ವ. ದೇಶ ಸದೃಢವಾಗಿರ್ಬೇಕು ಅಂದ್ರೆ ಒಬ್ಬ ಸಮರ್ಥ ನಾಯಕತ್ವ ಬೇಕು, ಅದು ನರೇಂದ್ರ ಮೋದಿ ಅಂತ ನೀವು ಹೇಳ್ತಾ ಇದ್ರೆ. ಅಂದ್ರೆ ಎಕ್ಸಿಟ್ ಪೋಲ್ ಏನ್ ಹೇಳ್ತಿದ್ದೀರಾ, ನಿಮ್ಮ ಎಕ್ಸಾಕ್ಟ್ ಪೋಲ್ ಕೂಡ ಎಕ್ಸಾಕ್ಟ್ ಪೋಲ್ ಅನ್ನೋದಕ್ಕಿಂತ ಅದನ್ನು ನಾವು ಕಣ್ಣಾರೆ ನೋಡಿ. ನಾವು ಈಗ ಎಕ್ಸಾಂಪಲ್ ಹೇಳಿದಾರೆ, ನಾವು ಓಪನ್ ಆಗಿ ಲಾಸ್ಟ್ ಟೈಮ್ ಲೋಕಲ್ ಎಲೆಕ್ಷನ್ನಲ್ಲಿ ಲೋಕಲ್ ಸ್ಥಳೀಯ ಲೀಡರ್ಗೆ ನಾವು ಪ್ರೆಫರೆನ್ಸ್ ಕೊಟ್ಟು ಕಾಂಗ್ರೆಸ್ಗೆ ಹಾಕಿದ್ದ. ಈ ಸರಿ ನಾವು ಆ ಥರ ಮಾಡಲಿಲ್ಲ. ಸೆಂಟ್ರಲ್ ಮೋದಿ ಅನ್ನೋದಕ್ಕಿಂತ ಲೀಡರ್ಶಿಪ್ ನೋಡ್ದ, ಸೆಂಟ್ರಲ್ ಲೀಡರ್ಶಿಪ್ ಅಷ್ಟೇ. ಚುನಾವಣೋತ್ತರ ಸಮೀಕ್ಷೆಯ ಪ್ರಕಾರ ಮತ್ತೊಮ್ಮೆ ಮೋದಿ ಅಂತ ಹೇಳ್ತಿದ್ದಾರೆ, ಏನು ಹೇಳ್ತೀರಾ ಇದಕ್ಕೆ? ನಾವು ತುಂಬ ವರ್ಷದಿಂದ ಕಾಂಗ್ರೆಸ್ಸಲ್ಲೇ ಬಂದಿದ್ದೀವಿ. ನಾವು ಕಾಂಗ್ರೆಸ್ನ ಇಷ್ಟಪಡ್ತೀವಿ. ಮತ್ತು ತುಂಬ ಬಡವರಿಗೆ ಕಾಂಗ್ರೆಸ್ ಹೆಲ್ಪ್ ಮಾಡಿದೆ. ಈ ಶ್ರೀಮಂತರನ್ನೇ BJP ಕಾಪಾಡ್ತಾ ಇರೋದು, ಬಡವ್ರನ್ನ ಕಾಂಗ್ರೆಸ್ನವರು ಹೆಲ್ಪ್ ಮಾಡಿರೋದ್ರಿಂದ ಕಾಂಗ್ರೆಸ್ ಇಷ್ಟಪಡ್ತೀವಿ. ಅಂದ್ರೆ BJP ನಿಮ್ ಪ್ರಕಾರ ಶ್ರೀಮಂತರ ಪಕ್ಷ ಇದು, ಪಕ್ಷ ಅನಿಸ್ತಾ ಇದೆ. ಕಾಂಗ್ರೆಸ್ ಬಡವರಿಗೆ ಮಾಡ್ತಾ ಇದೆ, ಹೆಲ್ಪ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್. ಈಗ ರೈತರಿಗೆ ಮೋದಿಯವರು ಕೊಡುವಂತ ದುಡ್ಡು ಅಥವಾ ಅಕ್ಕಿ ಕೊಡುವಂತದ್ದು ಇದೆಲ್ಲ ಬಡತನ ಶ್ರೀಮಂತರನ್ನ ನೋಡಿ ಕೊಡ್ತಿದಾರ ಅಥವಾ ಹೇಗೆ ಇದು? ಬಡವರಿಗೋಸ್ಕರ ಹೆಲ್ಪ್ ಮಾಡೋದು ಕಾಂಗ್ರೆಸ್. ನಮ್ಗೆ BJP ನನಗೆ ಅವತ್ತಿಂದನೂ ಇಷ್ಟ ಇಲ್ಲ. ನಮ್ಗೆ ಕಾಂಗ್ರೆಸ್ನವ್ರು ಇಷ್ಟ. ಈಗ BJP ಮಾಡಿದಂಥ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಕೆಲಸಗಳಿದಾವೆ. 10 ವರ್ಷದಲ್ಲಿ ಯಾವ ಪಕ್ಷನೂ ಮಾಡೋಕ್ಕಾಗದಿರುವಂಥ, ಅಂದರೆ ಯಾವ ಟರ್ಮಲ್ಲೂ ಆ ಥರ ಮಾಡೋಕ್ಕಾಗದಿರುವಂಥ ಸಾಧನೆ BJP ಮಾಡಿದೆ. ಇದಕ್ಕೆ ಏನು ಹೇಳ್ತೀರಾ? ತುಂಬ ಕೆಲಸಗಳು ಮಾಡ್ತಾ ಇದ್ದಾರೆ. ಆದರೆ ಈಗ ಬಡವರಿಗೆ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇರೋ ಥರ BJP ನಮ್ಗೆ ಸಪೋರ್ಟ್ ಮಾಡಿಲ್ಲ. ಅಂದರೆ ಈಗ ಕಾಂಗ್ರೆಸ್ ಹೆಂಗೆ ಕೊಡುತ್ತೆ ದುಡ್ಡು, ಆ ಥರ ಗ್ಯಾರಂಟಿಗಳು, ಹೆಂಗಸರಿಗೆ ಬಸ್ ಫ್ರೀ ಕೊಡಬೇಕು BJP, ಆವಾಗ BJP ಒಳ್ಳೇದು. ಹೌದು, ಮಾಡಲಿ. BJP ಅವರು ಇವ್ರ ಥರನೇ ಶ್ರಮ ಪಡಬೇಕು. ಇವಾಗ BJP ಅವರು ಮೊದಲೆಲ್ಲ ಏನು ಇರಲಿಲ್ಲ. ಶ್ರೀರಾಮ ಮಂದಿರ ಹೆಸರು ಹೇಳ್ಕೊಂಡು ಬಂದವರು ಇವತ್ತು ಶ್ರೀಮಂತರನ್ನೇ ಅವ್ರನ್ನ ಕಾಪಾಡ್ತಾ ಇದ್ದಾರೆ ಹೊರತು ಬಡವ್ರಿಗೆ ಹೆಲ್ಪ್ ಮಾಡ್ತಾ ಇಲ್ಲ. ಕಾಂಗ್ರೆಸ್ಸು ನಮ್ಗೆ ಅವತ್ತಿಂದನೂ ಕಷ್ಟ ಸುಖಕ್ಕೆ ಹೆಲ್ಪ್ ಮಾಡಿದ್ದಾರೆ, ಬಡವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅಕ್ಕಿ ಕೊಡ್ತಾ ಇದ್ದಾರಲ್ಲ, ಅಕ್ಕಿ ನಮ್ಮ ಕಾಂಗ್ರೆಸ್ಸಿಂದ ಕೊಡ್ತಾ ಇದ್ದಾರೆ ಅಂತೆಲ್ಲ ಸೆಂಟ್ರಿಂದ ಕೊಡ್ತಾ ಇದ್ದಾರೆ. ನನಗದು ಕ್ಲಿಯರಾಗಿ ಗೊತ್ತಿಲ್ಲ. ಮತ್ತು ಎಲ್ಲ ಥರ ಬಡವ್ರಿಗೆ ಕಾಂಗ್ರೆಸ್ ಹೆಲ್ಪ್ ಮಾಡ್ತಾ ಬಂದಿದೆ ಅವತ್ತಿಂದನೂ. ಈ ಕಾಂಗ್ರೆಸ್ದಲ್ಲೂ ತುಂಬಾ ಹಗರಣಗಳು, ಕೆಲವೊಂದಿಷ್ಟು ಕೇಸ್ಗಳು ಎಲ್ಲವೂ ಆಗಿದ್ದಾವೆ. ಸರಿಪಡಿಸ್ಕೊಂಡು ಹೋಗ್ತೀನಿ ಅಂತ ಒಪ್ಕೊಳ್ತಾ ಇದ್ದಾರಲ್ಲ. ಅಂದ್ರೆ ಅವ್ರಿಗೊಂದು ಅವಕಾಶ ಕೊಡಬೇಕು. ಕಾಂಗ್ರೆಸ್ಸಿಗೂ ಒಂದು ಅವಕಾಶ ಕೊಟ್ರೆ ಅವರು ಏನು ಅಂತ ಗೊತ್ತಾಗುತ್ತೆ. ಅಂದ್ರೆ ಈಗ 70 ವರ್ಷ ಅವರಿಗೆ ಮುಂಚೆಯಿಂದನೂ ಅವರೇ ಇದ್ರು, ಕೇಂದ್ರದಲ್ಲಿ ಅವರೇ ಇದ್ರು, 70 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ದಾರೆ. ಆ ಟೈಮಲ್ಲೂ ಕೂಡ ಈಗ ಭಾರತ ಆರ್ಥಿಕವಾಗಿ ಕೆಲವೊಂದಿಷ್ಟು ಗೊತ್ತಾಗಲ್ಲ ಜನಸಾಮಾನ್ಯರಿಗೆ, ಆರ್ಥಿಕವಾಗಿ ನಂಬರ್ 5 ಸ್ಥಾನದಲ್ಲಿ ಒಂದು ಸ್ಥಾನವನ್ನು ಗಟ್ಟಿ ಮಾಡ್ಕೊಂಡಿದೆ ಅಲ್ವಾ? ಸೊ ಇಷ್ಟೆಲ್ಲ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತಾ ಇದೆ. ಇನ್ನು ಕಟ್ಟಡಗಳು, ಕೆಲಸ, ಅದು ಇದು ಅಂತ ಎಲ್ಲ ಮಾಡ್ತಾ ಇದ್ದಾರೆ BJPದವರು. ಅದಕ್ಕೆ ಮಾಡಲಿ ಸರ್, ಜನಕ್ಕೊಳಗೆ ಅವ್ರಿಗೆ ಒಂದು ಮನಸ್ಸಿಗೆ ಬರಬೇಕು. BJP ಅವ್ರಿಗೆ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. BJP ಸಪೋರ್ಟ್ ಮಾಡಂತ ತುಂಬ 99% BJPನೇ ಜನ ಇವಾಗ ಹೇಳ್ತಾ ಇರೋದು. ಆದರೆ ನಮ್ಗೆ ಅವತ್ತಿಂದ ಕಾಂಗ್ರೆಸ್ನವರು ನಮ್ಮ ಕಷ್ಟ ಸುಖಕ್ಕೆ ಒಂದು ಹೆಲ್ಪ್ ಮಾಡಿರೋದ್ರಿಂದ ನಾವು ಕಾಂಗ್ರೆಸ್ ಬೆಂಬಲಿಸ್ತಾ ಇದ್ದೀವಿ. ಸರ್, ಇನ್ನೊಂದು ಕೊನೆದಾಗಿ ಅಂದರೆ ಈಗ ಪಕ್ಷ ಅಂತ ತಗೊಳ್ಳೋದಕ್ಕಿಂತ ಅಥವಾ ವ್ಯಕ್ತಿ ಅಂತ ತಗೊಂಡ್ರೆ ಯಾವ ವ್ಯಕ್ತಿನ ತುಂಬ ಇಷ್ಟಪಡ್ತೀರಾ? ಪಕ್ಷ ಅಂತ ಬಿಟ್ಟು ಕೆಲಸ ಕಾರ್ಯ ಆಗ್ಬೋದು. ಯಾಕಂದ್ರೆ ನರೇಂದ್ರ ಮೋದಿ ಅಂತ ಹೇಳ್ತೀವಲ್ಲ, ಅವರು ಕೂಡ ಒಬ್ಬ ಚಾ ಮಾರೋ ಕುಟುಂಬದಿಂದ ಬಂದಿದ್ದಂತ ಅವ್ರದ್ದು ಇತಿಹಾಸ. ಸೊ ಅವ್ರಿಗೆ ಬಡವ್ರ ಮೇಲೆ ಅನುಕಂಪನೋ ಕಾಳಜಿನೋ, ತುಂಬಾ ಜನ ಮೋದಿ 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 ಅನ್ನುವಂತ ಮಾತು. ಬರೀ ಅಲೆಗ್ ಮಾತ್ರ ಸೀಮಿತನಾ ಅಥವಾ ಕಾರ್ಯಕ್ಕೂ ಸೀಮಿತ ಇದಾರ? ಮಾಡಿದ್ದಾರೆ. BJP ಅವ್ರೇನು ಅನ್ಯಾಯ ಮಾಡ್ತಾ ಇಲ್ಲ, ಮೋಸ ಮಾಡ್ತಾ ಇಲ್ಲ. ಆದ್ರೆ ಅವ್ರು ಮಾಡಿರೋದ್ರಲ್ಲಿ ಇನ್ನುವೇ
ಮುಂದೆ ಇನ್ನೂ ಸ್ವಲ್ಪ ಜನಗಳಿಗೆ ಬಡತನದವ್ರನ್ನ ಗುರುತಿಸ್ಬೇಕು ಅವರು. ಮುಖ್ಯವಾಗಿ ನಾವು ಹೇಳ್ತಾ ಇರೋದು ಈ ಸಣ್ಣ ಪುಟ್ಟ ಜನಗಳು ಇವತ್ತಿನ ದಿವಸ BJP ಅಂದ್ರೆ ಎದುರ್ತಾ ಇದ್ದಾರೆ. ಈಗ ಮುಸ್ಲಿಮ್ಸ್ ಅವರು ಆಲ್ರೆಡಿ ಅವ್ರನ್ನ ನೀವು ಎಷ್ಟೇ ಬಡ್ಕೊಳ್ಳಿ, ಅವರು BJP ಓಟ್ ಹಾಕ್ಸಕ್ಕಾಗಲ್ಲ. ಎಲ್ಲೋ ಒಂದು ಸೈಡಲ್ಲಿ ಬರ್ಬೋದಷ್ಟೇ. ಆದರೆ ಈಗ ಮುಸ್ಲಿಮ್ಸ್ ಆಗ್ಬೋದು, ಸಣ್ಣ ಸ್ಲಮ್ ಕಸ್ಟಮರ್ಸ್ ಇದರಲ್ಲಿ ಇದಾರಲ್ಲ, ಸಣ್ಣ ಕುಟುಂಬದವ್ರು, ಕೂಲಿ ಕಾರ್ಮಿಕರು, ಇವರೆಲ್ಲ ನಮ್ಮ ಬಡತನ ಈಗ ಗಂಡನಿಗೆ ಏನು ಹೆಲ್ಪ್ ಆಗ್ತಾ ಇಲ್ಲ. ಈಗ ಹೆಂಡತಿಯಿಂದ ಗಂಡಸರಿಗೆ ಜೀವನ ಮಾಡ್ತಾ ಇದ್ದಾರೆ ಖಂಡಿತ. ಯಾಕೆಂದರೆ 2,000 ರೂಪಾಯಿ ಅವ್ರು ಕೂಲಿಗೆ ಹೋಗಿ ಅದರೊಂದು 2,000 ಬರೋದ್ರಲ್ಲಿ ಮನೆ ಸಂಸಾರ, ಮಕ್ಕಳು, ಓದೋ ಬರಹ, ಇದಕ್ಕೆಲ್ಲದಕ್ಕೂ ಈಗ ಕಾಂಗ್ರೆಸ್ ಒಂದು ಸ್ವಲ್ಪ ಬೆನ್ನೆಲುಬಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ ಎಲ್ಲ ಥರ. ಇವಾಗ ಅನ್ನಭಾಗ್ಯ, ಕ್ಷೀರಭಾಗ್ಯ ಸುಮಾರು ಕಾಂಗ್ರೆಸ್ನವ್ರು ಮಾಡ್ಕೊ ಬಂದಿದ್ದಾರಲ್ಲ, ಹೆಂಗಸರುಗಳು ಮಕ್ಕಳಿಗೆ ಸುಮಾರು ಹೆಲ್ಪ್ ಮಾಡ್ತಾ ಬಂದಿರೋದ್ರಿಂದ ಕಾಂಗ್ರೆಸ್ ಇಷ್ಟ. ಅಂದ್ರೆ ನಾಳೆ ರಿಸಲ್ಟ್ ಇದೆ ಸರ್, ನಾಳೆ ರಿಸಲ್ಟ್ ಅಲ್ಲಿ ಯಾರು ಗೆಲ್ಬಹುದು? ಆಲ್ಮೋಸ್ಟ್ BJPನೇ ಬರೋದು. ಯಾಕೆಂದ್ರೆ ಇವಾಗ ನಾವು ಕಾಂಗ್ರೆಸ್ ನಮ್ದು ಸಪೋರ್ಟ್ ಮಾಡ್ತಾ ಇದೀವಿ ಅಷ್ಟು ಬಿಟ್ಟು. ಯಾಕೆ ಸರ್ ಹಂಗ ಅನ್ಸುತ್ತೆ? ಇವಾಗ ನೀವೇ ಹೇಳಿದ್ರಿ, ಈಗ ಬಡವರಿಗೆ ಕಾಂಗ್ರೆಸ್ ಆಗುತ್ತೆ, ಶ್ರೀಮಂತರಿಗೆ ಮಾತ್ರ BJP ಆಗೋದು ಅಂತ. ಹಾಗಾದ್ರೆ ಬಡವರ ಸಂಖ್ಯೆ ಭಾರತದಲ್ಲಿ ತುಂಬಾ ಇದೆ ಸರ್, ಆದ್ರೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇಲ್ಲ. ಯಾಕೆ ಅಂದ್ರೆ ಬಡವರಿಗೆ ಏನ್ ತಲೆ ಇಲ್ವಾ? JDSನವರು ಸುಮ್ಮನೆ ಚನ್ಗಾನಾಗಿ ಇವ್ರ ಹತ್ರನೇ ಇದ್ದವರು, ಮತ್ತೆ ತಿರ್ಗಾಲೆ BJP ಕೈ ಜೋಡಿಸ್ಕೊಂಡ್ರು. ಅವ್ರಿಗೆ ಎಲ್ಲಿ ಮರ ಎಲ್ಲಿ ಜಾಸ್ತಿ ಕಾಯಿ ಬಿಡುತ್ತೆ ಆ ಕಡೆನೆ ಜನ ಒಲವಾಗ್ತಾ ಇರೋದು. ಬಡತನ ಇರೋದಕ್ಕೆ ಕೈ ಜೋಡಿಸ್ಬೇಕು ಜನಕ್ಕೆ. ಇವತ್ತಿನ ದಿವಸ ಕೂಲಿ ಕಾರ್ಮಿಕರುಗಳೆಲ್ಲ ಇವಾಗ ಕೂಲಿನೇ ಸಿಗ್ತಾ ಇಲ್ಲ. ಯುವಕರ ದೇಶ ಅಂತ ಕರೀತಾರೆ, ಹೆಂಗಿಸ್ತಾನ್ ನಮ್ಮ ದೇಶ, ಹಿಂದೂಸ್ತಾನ ಬಿಟ್ರೆ ಹೆಂಗಿಸ್ತಾನ್ ಅಂತ ಕರೀತಾರೆ. ಯಾಕಂದ್ರೆ ಯುವಕರು ಜಾಸ್ತಿ ಇಲ್ಲಿ. ಇವಾಗ ನಮ್ಮ ಜೊತೆ ಯುವಕರಿದ್ದಾರೆ ಇಬ್ರು. ವೋಟಿಂಗ್ ಎಲೆಕ್ಷನ್ ನಲ್ಲಿ ವೋಟ್ ಮಾಡಿದ್ರ ನೀವು ಈ ಸಾರಿ? ಹೌದು, 18 ಆಗಿದೆ. ಆಗಿದೆ. ಕೈ ತೋರಿಸ್ಬಿಡಿ. ಶಾಯಿ ಹೊರಟೋಗಿದೆ, ಬಟ್ ಇರ್ಲಿ. ಎಕ್ಸಿಟ್ ಪೋಲ್ ಬಗ್ಗೆ ಗೊತ್ತಾ ಏನಾದ್ರು? ಚುನಾವಣೋತ್ತರ ಸಮೀಕ್ಷೆ, ನಾಳೆ ಯಾರು ಗೆಲ್ತಾರೆ ಏನು ಅಂತ ಒಂದು ಒಪಿನಿಯನ್ ಹೇಳ್ತಾರಲ್ಲ, ಎಕ್ಸಿಟ್ ಪೋಲ್ ಬಗ್ಗೆ ಏನಾದ್ರು ಕೇಳಿದೀರಾ? ಪ್ರಾಬ್ಲಿ BJPನೇ ಸರ್, ಬಿಜೆಪಿಗೆ. ಎಕ್ಸಿಟ್ ಪೋಲ್ ಎಲ್ಲ ಹೇಳಿದ್ದಾರೆ ಏನು BJP ಬರುತ್ತೆ ಮತ್ತೊಮ್ಮೆ 2024ಕ್ಕೆ ಅಂತ. ನೀವೇನ್ ಹೇಳ್ತೀರಾ? ಹೌದು, ಬರುತ್ತೆ. ಎಕ್ಸಿಟ್ ಪೋಲ್ ಅಲ್ಲಿ ಬಿಜೆಪಿ ಇದೆ, ಲೀಡಿಂಗ್ ಇದೆ ಅಲ್ಲ. ಸೊ ಅಂದ್ರೆ ಎಕ್ಸಿಟ್ ಪೋಲ್ ಬಿಟ್ಬಿಡೋಣ, ನಿಮ್ದು ಪೋಲ್ ಹೇಳಿ, ಎಕ್ಸಾಕ್ಟ್ ಪೋಲ್ ಹೇಳಿ. ನಮಗೆ ಹೆಂಗ್ ಗೊತ್ತಿಲ್ಲ ಸರ್. ನೀವು ನಿಮ್ಗೆ ಫೇವ್ರೆಟ್ ಪರ್ಸನ್ ಪೊಲಿಟಿಷಿಯನ್ ಅಲ್ಲಿ ಯಾರು? ತೇಜಸ್ವಿ ಸೂರ್ಯ, ನಮ್ದು ಏರಿಯಾದ MP. ಅಂದ್ರೆ ಮತ್ತೊಮ್ಮೆ ಸೂರ್ಯದ ಉದಯ ಆಗುತ್ತಾ? ಹೌದು, ಆಗುತ್ತೆ. 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 ಯಾವ ಕ್ಷೇತ್ರ ನಿಮ್ದು? ಬೆಂಗಳೂರು ದಕ್ಷಿಣ. ಹೌದು. ಎಲ್ಲಿ? ವಿಜಯನಗರ ಅಂದ್ರೆ ಇದೇ ಏರಿಯಾ. ಇವಾಗ ನರೇಂದ್ರ ಮೋದಿ ಅವರೇ ಯಾಕೆ ಯೂತ್ಸ್ಗೆ ಯಾಕೆ ಬೇಕು ನರೇಂದ್ರ ಮೋದಿ? ಬರೀ ಎಲ್ಲಾ ಕಡೆನೂ ಮೋದಿನ ಅಂತಾರೆ, ಯಾಕೆ ನಮಗ್ ಮೋದಿ ಬೇಕು ಸರ್? ಇವಾಗ ಹಿಂದುತ್ವ ಮೂವ್ಮೆಂಟ್ ಆಗಿದೆ ಅಲ್ಲ, ಸೊ BJP ಅವರು ಅದನ್ನೇ ಅವರು ಲೆವರೇಜ್ ತಗೊಂತಿದ್ದಾರೆ. ಸೊ ಪ್ರಾಬ್ಲಿ BJPನೇ ಆಗುತ್ತೆ. ಆದ್ರೆ ಯೂತ್ ಯಾವ್ದು ಸಪೋರ್ಟ್ ಇಲ್ಲ ಸರ್ ನನ್ನ ಪ್ರಕಾರ. ಯೂತ್ ಅವ್ರ ಪೇರೆಂಟ್ಸ್ ಏನ್ ಹೇಳ್ತಾರೋ ಅದನ್ನೇ ಮಾಡ್ತಾರೆ. ಅಲ್ಲ, ಈಗ ನಮ್ಗೆ ಯೂತ್ಸ್ ಅಂತ ನಮ್ಗೆ 18 ವರ್ಷ ಆದ್ಮೇಲೆ ಯಾಕೆ ವೋಟಿಂಗ್ ಮಾಡೋದು? ನಮ್ಗೊಂದು ಬೌದ್ಧಿಕ ಮಟ್ಟ ಬೆಳೆದಿರುತ್ತೆ ಅಲ್ವಾ, ಇಂಟೆಲೆಕ್ಚುಯಲ್ ಪವರ್ ನಮ್ಗೆ ಬಂದಿರುತ್ತೆ. ನಾವು ಯಾರಿಗೆ ವೋಟ್ ಮಾಡಬೇಕು ಯಾರಿಗೆ ಮಾಡಬಾರ್ದು ನಮ್ಗೆ ಗೊತ್ತಿರುತ್ತೆ. ಮನೇಲಿ ಹೇಳ್ತಾರೆ ಅಂತ ನಾವು ಮಾಡಬಾರ್ದು. ಏನಂತೀರಾ, ನೀವೇನಂತೀರಾ? ಕರೆಕ್ಟ್ ಅಲ್ವಾ? ಈಗ ನಿಮ್ಗೆ ಪರ್ಸನ್ ಏನು ಅನ್ಸುತ್ತೆ? ಈಗ ದೇಶದಲ್ಲಿ ಅಭಿವೃದ್ಧಿ 10 ವರ್ಷದಲ್ಲಿ ಅದನ್ನು ಇಟ್ಕೊಳ್ಳಿ, ಮತ್ತು ಅದಕ್ಕಿಂತ ಮುಂಚೆನೂ 70 years ಅಲ್ಲಿ ಏನು ರಾಹುಲ್ ಗಾಂಧಿ, ಇಂದಿರಾ ಗಾಂಧಿ ಆ ಟೈಮಲ್ಲಿ ಏನು ಇದ್ರಲ್ಲ, ಆ ಟೈಮ್ ನೋಡಿದ್ರೆ ಏನು ಅನ್ಸುತ್ತೆ? ಯಾವ್ದು ಬೆಸ್ಟ್ ಇವಾಗಿಂದ? ಯಾಕಂದ್ರೆ ಇವಾಗ ಡೆವಲಪ್ಮೆಂಟ್ ಜಾಸ್ತಿ ಆಗಿದೆ ಮೋದಿ ಬಂದ ಆಮೇಲಿಂದ. ಸೊ ಡೆವಲಪ್ಮೆಂಟೇ ನೋಡ್ತಾರಲ್ಲ ಜನರು, ಸಿಟಿಸನ್ಸ್ ಎಲ್ಲ. ಅದರಿಂದ ನಿಮಗೆ ಏನು ಬೆನಿಫಿಟ್ ಆಗಿದೆ ಅಂತ ಕೇಳ್ತಾರೆ ಇವಾಗ. ಯೂತ್ಸ್ ಆಗಿ ನಿಮ್ಗೆ ಏನು ಬೆನಿಫಿಟ್ ಆಗಿದೆ? ಕಾಂಗ್ರೆಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಬಸ್ ಪಾಸಸ್ ಎಲ್ಲ ಫ್ರೀ ಇದೆ ಸರ್, ಅದು ಸ್ಟೂಡೆಂಟ್ಸ್ಗೆಲ್ಲ ಬಸ್ ಪಾಸಸ್ ಫ್ರೀ ಆಗುತ್ತೆ. ಸೊ ಡೆಫಿನೆಟ್ಲಿ BJPಯಲ್ಲಿ ಪ್ರೋಗ್ರೆಸ್ ಇದೆ. ಆದರೆ ಎಲ್ಲ ಪಾರ್ಟೀಸು ಟು ಅನ್ ಎಕ್ಸ್ಟೆಂಟ್ ಕರಪ್ಷನ್ ಇದ್ದೇ ಇರುತ್ತೆ. ಎಲೆಕ್ಟ್ರಲ್ ಸ್ಯಾಟಿಸ್ಫ್ಯಾಕ್ಷನ್ ಶೋ ಮಾಡೋಕ್ಕೆ ನಾನು ನೋಟಾಗೆ ವೋಟ್ ಮಾಡಿದೆ. ಸೊ BJPನೇ ಸರ್ ಪ್ರಾಬ್ಲಿ. ಹಾಂ, ಅದೇ ಮೋಸ್ಟ್ ಪ್ರೋಗ್ರೆಸ್ ಅಂದರೆ BJPನೇ ತೋರಿಸಿದೆ. ಕಾಂಗ್ರೆಸ್ ಯಾಕೆ ಬರಬಾರ್ದು ಅನ್ಸುತ್ತೆ? ಈಗ ಒಬ್ರು ಹೇಳಿದ್ರು ಕಾಂಗ್ರೆಸ್ ಬಡವ್ರಿಗೆ ತುಂಬಾ ಜಾಸ್ತಿ ಮಾಡ್ತಾರೆ, BJPದವ್ರು ಬರೀ ಶ್ರೀಮಂತರಿಗೆ ಅಷ್ಟೇ ಕೆಲಸ ಮಾಡೋದು. ಸೊ ಕಾಂಗ್ರೆಸ್ ಯಾಕೆ ಬರಬಾರ್ದು ಹಂಗಂದ್ರೆ? ಆ ಥರ ಏನಿಲ್ಲ ಸರ್, ಎಲ್ಲರಿಗೂ ಡೆವಲಪ್ಮೆಂಟ್ ಆಗಿದೆ. ಬಟ್ ಮೇ ಬಿ ರಿಚ್ ಇರೋರಿಗೆ, ಪ್ರಿವಿಲೇಜ್ ಇರೋರಿಗೆ ಜಾಸ್ತಿ ಆಗಿರ್ಬೋದೇನೋ, ನಮಗೆ ಅಷ್ಟು ಗೊತ್ತಿಲ್ಲ. ಯೂತ್ಗೆಲ್ಲ ಅಷ್ಟೊಂದು ನಾಲೆಜ್ ಇರಲ್ಲ ಬ್ರೋ. ಇವಾಗ ಏನಿಲ್ಲ, ಕೊನೆಯದಾಗಿ ನಾವು ಆಸ್ ಅ ಯೂತ್ ಆಗಿ ನಾವು ಪ್ರತಿಯೊಬ್ಬರಿಗೂ ಹೇಳ್ಬೇಕು. ಯಾಕಂದ್ರೆ ನೋಡಿ, ಬೆಂಗಳೂರಲ್ಲಿ ಎಲೆಕ್ಷನ್ ತುಂಬಾ ಕಡಿಮೆ ಆಗಿದೆ, ಪರ್ಸೆಂಟೇಜ್ ಲೆವೆಲ್ ತುಂಬಾ ಕಡಿಮೆ ಆಗಿದೆ. ಕ್ಯಾಪಿಟಲ್ ಆಫ್ ಕರ್ನಾಟಕ ಅಲ್ವಾ, IT ಹಬ್ಬು, ಗಾರ್ಡನ್ ಸಿಟಿ ಎಲ್ಲ ಓಕೆ. ಬಟ್ ಬೆಂಗಳೂರಿನ ಜನ ಅಂದ್ರೆ ಒಂದ್ ಸ್ವಲ್ಪ ವಿದ್ಯಾವಂತರು ಅಂತಾರೆ, ಬಟ್ ವೋಟಿಂಗ್ ಪರ್ಸೆಂಟೇಜ್ ತುಂಬಾ ಕಡಿಮೆ ಆಗಿದೆ. ಆಸ್ ಅ ಯೂತ್ ಆಗಿ ನೀವು ಇಬ್ರು ವೋಟ್ ಮಾಡಿದ್ದೀರಾ, ಅದು ನೋಟಾನೇ ಆಗ್ಲಿ ಅಥವಾ ಯಾವುದೇ ಪಕ್ಷಕ್ಕಾಗ್ಲಿ. ಬಟ್ ನೀವು ಇವಾಗ ಪ್ರತಿಯೊಬ್ಬ ಬೆಂಗಳೂರದವರಿಗೂ, ಮೂಲ ಬೆಂಗಳೂರದವ್ರದ್ದು ಯಾರ್ಯಾರು ವೋಟಿಂಗ್ ಇದೆ, ಅವ್ರ ವೋಟಿಂಗ್ ಪವರ್ ಇದೆ, ಅವ್ರು ವೋಟ್ ಮಾಡದೇ ಇರೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಆಸ್ ಎ ಸಿಟಿಸನ್ ನಮ್ಮ ಹಕ್ ಸರ್, ಅದೊಂದು ಹಕ್ ಇರುತ್ತೆ ನಮ್ಗೆ. ಮೇನ್ ಅಂದ್ರೆ ನಮ್ಗೆ ಯಾರು ಬೇಕೋ ಅದು ನಾವು ಸೆಲೆಕ್ಟ್ ಮಾಡ್ಬೋದು, ನಮ್ಗಂತಾನೆ ಅವರು ಮಾಡ್ತಾರಲ್ವಾ ಎಲ್ಲರೂ. ಸೊ ಡೆಫಿನೆಟ್ಲಿ ವೋಟ್ ಮಾಡಲೇಬೇಕು. ಅಟ್ ದ ಎಂಡ್ ಆಫ್ ದ ಡೇ ನಮ್ಗೆ ಅದು ಎಫೆಕ್ಟ್ ಆಗೇ ಆಗುತ್ತೆ, ವೋಟ್ ಮಾಡ್ತೀರಾ ಮಾಡದೇ ಇರ್ತೀರಾ.
ಸೊ ಯಾರು ನಿಮ್ಗೆ ಇಷ್ಟ ಆಯ್ತೋ, ಯಾರು ನಿಮ್ಗೆ ಪ್ರಿಫರ್ ಮಾಡ್ತಾರೋ ವೋಟ್ ಮಾಡಲೇಬೇಕು ಸರ್. ನೀವು ಏನು ಹೇಳಿ ಒಂದು ಉಗಿಬೇಕು ನೀವು ಒಬ್ರು ಬೆಂಗಳೂರದವರು ಬೆಂಗಳೂರದವ್ರು ವೋಟ್ ಮಾಡದೇ ಇದ್ರೆ ನಮ್ಗೆ 5 ವರ್ಷದ ಹೆಂಗೆ ಸರ್ಕಾರ, ನಮಗೆ ಒಂದು ಬೆನಿಫಿಟ್ ಅಭಿವೃದ್ಧಿ ಆಗ್ಬೇಕು ನಾವೇ ಅದರಲ್ಲಿ ಬೆನಿಫಿಟ್ ನ ರೀಪ್ ಮಾಡ್ತೀವಿ. ಸೊ ಯಾರು ಇಷ್ಟ ಇಲ್ಲ ಅಂದ್ರೆ ನೋಟಾ ಮಾಡ್ಬೋದು. ವೋಟಿಂಗ್ ನಮ್ ಹಕ್ಕು, ಸೊ ವೋಟ್ ಮಾಡ್ಲೇಬೇಕು. ಮಾಡ್ಲೇಬೇಕು. ಒಂದ್ಸರಿ ಹೇಳ್ಬಿಡಿ, ಕ್ಯಾಮ್ರಾ ನೋಡಿ ಹೇಳ್ಬಿಡಿ. ಹಾ, ವೋಟಿಂಗ್ ಎಲ್ಲ ಮಾಡ್ಲೇಬೇಕು. ಯಾರು ಇಷ್ಟ ಇಲ್ಲ ಅಂದ್ರೂ ನೋಟಾಗಿ ಮಾಡ್ಬಿಡಿ, ಅಷ್ಟೇ. ಒಬ್ಬ ಒಳ್ಳೆ ಕ್ಯಾಂಡಿಡೇಟ್ ಇದ್ರೆ ಅವಂಗೂ ಮಾಡಿ ಅಂತ ಹೇಳಿ. ಹಾ, ಬಟ್ ಅವ್ರ ಪ್ರಿಫರೆನ್ಸ್ ಮಾಡಂಗಿದ್ರೆ ಅವ್ರು ಮಾಡಿರ್ತಿದ್ರು. ಅವ್ರ ಏರಿಯಾ MLA ಬಗ್ಗೆ ಎಲ್ಲ ತಿಳ್ಕೊಂಡಿರ್ಬೇಕು ಸರ್ ವೋಟ್ ಮಾಡೋ ಮುಂಚೆ. ಅದು ಹಂಗೆ ವೋಟ್ ಮಾಡಬೇಕು ಅಂತಾನು ಮಾಡಬಾರ್ದು. ಅರೆ ನಾವು ಯೂತ್ ಅಂತ ನಮ್ಮ ಪೇರೆಂಟ್ಸ್ ಹೇಳಿದ್ದಾರೆ ಅಂತ ನಾವು ಮಾಡಿದ್ದೀವಿ, ಅದೇ ಡೆಫಿನೆಟ್ಲಿ ಎಲ್ಲ ನೋಡ್ಕೊಂಡು ಮಾಡಬೇಕು. ಎಕ್ಸಿಟ್ ಪೋಲ್ ಅಂತೂ ನೋಡಿದಿರಿ, ಎಲ್ಲ ಎಕ್ಸಿಟ್ ಪೋಲ್ ಅಲ್ಲೂ ಕೂಡ ಒಂದೇ ಹೆಸರು, ಮತ್ತೊಮ್ಮೆ ಮೋದಿ ಅನ್ನುವಂಥದ್ದು. ಯಾಕೆ ಮತ್ತೊಮ್ಮೆ ಮೋದಿ? ಮತ್ತೊಮ್ಮೆ ಮೋದಿ ಅನ್ನೋದಕ್ಕಿಂತ ನ್ಯಾಯ ಮೋದಿ, ಅನ್ಯಾಯ ಬೇರೆ ಇದೆ. ಈಗ ನಿಮಗೆಲ್ಲ ಗೊತ್ತಿದೆ, ಈಗ ಗ್ಯಾರಂಟಿ ಅನ್ನೋದನ್ನ ಗ್ಯಾರಂಟಿ ಚಾನಲ್ ಅವ್ರು ಬಂದಿದ್ದಾರೆ. ಗ್ಯಾರಂಟಿಯಿಂದ ಇಲ್ಲಿ 136 ಸೀಟ್ ಬಂದಿದೆ. ಆದರೆ ನಮ್ಮ ದೇಶದಕ್ಕಿಂತ ಇಲ್ಲಿ ನಡೆದಂಥ ಒಂದು ಕರ್ನಾಟಕ ಚುನಾವಣೆಯಲ್ಲಿ ಗ್ಯಾರಂಟಿಗೋಸ್ಕರ ಮತ ಹಾಕ್ಬಿಟ್ಟಿದ್ದಾರೆ. ಇದು ಪ್ರತಿಯೊಂದು ಮನೆಯಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳಿದ್ದಾರೆ ಅನ್ನೋದು ಮರೆತುಬಿಟ್ಟಿದ್ದಾರೆ. ನಮ್ಮ ಇಲ್ಲಿ ರಾಜ್ಯದ ಜನಗಳು, ನಮ್ಮ ಅಕ್ಕ ತಂಗಿರಿರ್ಬೋದು, ಅಣ್ಣ ತಮ್ಮದಿರಿರ್ಬೋದು, ಬಂಧು ಬಾಂಧವರಿರ್ಬೋದು, ಇವರೆಲ್ಲ ತಿಳ್ಕೊಬೇಕು ಇಲ್ಲಿ ಏನಾಗಿದೆ. ಹೆಣ್ಮಕ್ಳಿಗೋಸ್ಕರ ಈ ಸರ್ಕಾರ ಇದೆ ಅನ್ನೋ ಮಟ್ಟದಲ್ಲಿ ತೀರ್ಮಾನ ತೊಗೊಂಡಿದ್ದಾರೆ. ಇದು ತಪ್ಪು. ಈ ದೇಶಕ್ಕೋಸ್ಕರ ತೀರ್ಮಾನ ತೊಗೋಬೇಕು. ಈ ದೇಶದಲ್ಲಿ ನಮಗೆಲ್ಲ ಒಂದು ಆಸ್ತಿನ ಕೇಂದ್ರ ಸರ್ಕಾರ ನ್ಯಾಯಯುತವಾಗಿ ನಡೆಸಿ ಆಸ್ತಿನ ಗಳಿಸೋಕ್ಕೆ ಅವಕಾಶ ಮಾಡಿಕೊಡ್ತಾ ಐತೆ. ನಾವೆಲ್ಲ ಚೆನ್ನಾಗಿ ಇವತ್ತಿನ ದಿನ ನೇರವಾಗಿ ಈ ದೇಶದಲ್ಲಿ ಬದುಕಬೇಕು, ಬಾಳಬೇಕು, ನಮ್ಮ ಕೆಚ್ಚೆದೆಯಿಂದ ಹೋರಾಟ ಮಾಡಬೇಕು ಅಂದ್ರೆ ಆ 56 ಇಂಚ ಎದೆ ಇರುವಂಥ ನ್ಯಾಯಯುತವಾದಂಥ ವ್ಯಕ್ತಿ ಮೋದಿ. ಅವ್ರಿಗೋಸ್ಕರ ನಾವು ಈ ಒಂದು ಪ್ರಕ್ರಿಯೆಯನ್ನು ನಾವು ಕರ್ನಾಟಕದಿಂದ ಆರಂಭಿಸಬೇಕು ಅಂತ ನಾನು ಇಷ್ಟಪಡ್ತೀನಿ. ಸರ್, ಈಗ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಏನು ಸೀಟ್ ಗೆದ್ದಿದ್ವಿ, ಬಟ್ ಆದರೆ ಈ ಲೋಕಸಭಾ ಚುನಾವಣೆಯಲ್ಲಿ ಅಷ್ಟು ಸೀಟ್ ಗೆಲ್ಲಿಕ್ಕಿಲ್ಲ ಅನ್ನುವಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಯಾಕಂದರೆ ಇವರ ಕಾಂಗ್ರೆಸ್ ಗ್ಯಾರಂಟಿಗಳು ಮ್ಯಾಜಿಕ್ ಮಾಡುತ್ತೆ. ಕಾಂಗ್ರೆಸ್ ಗ್ಯಾರಂಟಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಮ್ಯಾಜಿಕ್ ಮಾಡಿತ್ತು, ಬಹುಮತದಿಂದ ಗೆದ್ದು ಬಂದಿದ್ವಿ. ಈ ಸರಿ ಕೂಡ ಲೋಕಸಭಾ ಚುನಾವಣೆಯಲ್ಲಿ ನಾವು ಡಬಲ್ ಡಿಜಿಟ್ ಇದರಲ್ಲಿ ಗೆಲ್ತೀವಿ ಅಂತ ನಾಯಕರು ಹೇಳ್ತಿದ್ದಾರೆ. ಇದಕ್ಕೆ ನಿಮ್ಮ ನಿಲುವು? ನಾಳೆ ಎಕ್ಸಿಟ್ ಪೋಲ್ ಇದೆ. ಎಕ್ಸಿಟ್ ಪೋಲ್ ಅನ್ನೋದಕ್ಕಿಂತ ನಾಳೆ ಎಕ್ಸಿಟ್ ಪೋಲ್ ಇಲ್ಲ, ನಾಳೆ ಡೈರೆಕ್ಟ್ ಆಗಿ ರಿಸಲ್ಟ್ ಇದೆ. ಇವತ್ತು ಎಕ್ಸಿಟ್ ಪೋಲ್, ನಾಳೆ ರಿಸಲ್ಟ್ ಇದೆ. ಅದಕ್ಕಿಂತ ಮುಖ್ಯವಾಗಿ 1-2 ಸೀಟ್ ಎಕ್ಸ್ಟ್ರಾ ಬರ್ಬೋದು. ಅಷ್ಟು ಬಿಟ್ರೆ ಇವರು ಡಬಲ್ ಡಿಜಿಟ್ ತಗೊಳ್ಳೋವಂಥ ಆ ಯೋಗ್ಯತೆಯೂ ಇಲ್ಲ, ಅದು ಒಂದು ಗ್ಯಾರಂಟಿನೂ ಅಲ್ಲ. ಈ ಗ್ಯಾರಂಟಿ ಇಲ್ಲಿ ಮಾತ್ರ ನಡೆಯಿತು. ಇವ್ರಿಗೆ ಗೊತ್ತಾಗಿದೆ ಇಷ್ಟು ದಿನದ 1 ವರ್ಷ ಇವ್ರದ್ದು ಮೊನ್ನೆ ಕಳೀತು. 1 ವರ್ಷದಲ್ಲಿ ಏನು ಗ್ಯಾರಂಟಿ ಕೊಟ್ಟಿದ್ದಾರೆ ಈ ಸರ್ಕಾರ ಅನ್ನೋದು ಈ ಜನಗಳಿಗೆ ಗೊತ್ತಾಗಿದೆ. ಹಾಗಾಗಿ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಈ ಗ್ಯಾರಂಟಿ ವಿಷಯದ ಬಗ್ಗೆ ಈಗ ಎಲ್ಲ ತಿಳುವಳಿಕೆ ಬಂದು ಜನಗಳಿಗೆ ಇದನ್ನು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಈ ಗ್ಯಾರಂಟಿ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ, ಈ ದೇಶ ಉಳಿಸ್ಕೊಳ್ಳೋಕೆ ನಾವು ಪ್ರಯತ್ನ ಪಡೋಣ. ಇದು ಸುಮಾರು ಸಾವಿರಾರು ವರ್ಷಗಳಿಂದ ಮೊದಲನೇದು ಭಾರತ. ಈ ಭಾರತ ದೇಶದಲ್ಲಿ ನ್ಯಾಯಯುತವಾಗಂಥ ಇಲ್ಲೇನು ಅನ್ಯಾಯ ಆಗಿದೆ ಅದ್ರ ಬಗ್ಗೆ ಚಿಂತನೆ ಮಾಡುವಂಥ ಜನಗಳೆಲ್ಲ ಉಟ್ಕೊಂಡಿದ್ದಾರೆ. ಈಗ ಪ್ರತಿಯೊಬ್ಬರೂ ಚಿಂತೆ ಮಾಡುವಂಥ ಇದು ಬಂದಿದೆ, ನಾಲೆಡ್ಜ್ ಇದೆ. ಎಲ್ಲ ನಮ್ಮ ದೇಶದ ಜನಗಳಿಗೆ ಈಗ ನಾಲೆಡ್ಜ್ ಇದೆ. ನ್ಯಾಯಕ್ಕೋಸ್ಕರ ನಮ್ಮನ್ನು ಈಗ ಆಳೋ ಜನಗಳೆಲ್ಲ ನಮ್ಮ ಸೇವೆ. ಈಗ ನಮ್ಮ ಮೋದಿಯವರು ಈ ಪಕ್ಷಾತೀತವಾಗಿ ವಿಷಯದಲ್ಲಿ ಚರ್ಚೆ ಬೇಡ. ಮೋದಿಯವರು ನಾವು ಇಲ್ಲಿ ಜನಸೇವಕರಾಗಿ ನಾನು ದುಡಿತೀನಿ, ನಿಮಗೋಸ್ಕರ ನಾನು ಏನು ಬೇಕಾದ್ರೆ ತ್ಯಾಗ ಮಾಡ್ತೀನಿ ಅಂಥ ಜನಗಳು ತುಂಬ ಅಪರೂಪ. ಹಾಗಾಗಿ ಮೋದಿ ಇನ್ನೊಮ್ಮೆ ಬರಬೇಕು, ಮತ್ತೊಮ್ಮೆ ಬರಬೇಕು. ಅವರಿಂದ ಈ ದೇಶದ ಬಗ್ಗೆ ಒಂದು ಒಳ್ಳೆ ಬೆಳವಣಿಗೆ ಆಗುತ್ತೆ ಅನ್ನೋದು ನಮ್ಮೆಲ್ಲ ಅಭಿಪ್ರಾಯ. ಮತ್ತೊಮ್ಮೆ ಈ ಬಾರಿ ಏನು ನಾಳೆಯ ಫಲಿತಾಂಶ ಬಂದ ನಂತರ ಪ್ರಮಾಣ ವಚನ ಸ್ವೀಕರಿಸೋದು ಖಡಾಖಂಡಿತವಾಗಿ 9ನೇ ತಾರೀಕು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಅದ್ರಲ್ಲಿ ಕರ್ನಾಟಕದಲ್ಲೂ ನಮಗೆ ಒಳ್ಳೆ ಅವಕಾಶಗಳು ಸಿಗ್ತೇವೆ ಅಂತ ನಾನು ಅಂದ್ಕೊಂಡಿದ್ದೀನಿ. 100% ಹೆಚ್ಚಿನ ಮತದಿಂದ, ಕಳೆದ ಸರಿಗಿನ್ನ ಹೆಚ್ಚಿನ ಸಂಖ್ಯೆಯಿಂದ ಮೋದಿಗೆ ನಮ್ಮ ಜನಗಳೆಲ್ಲ ಬೆಂಬಲಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸರ್, ಚುನಾವಣೋತ್ತರ ಸಮೀಕ್ಷೆ ಬಂದಾಗಿದೆ. ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಏನು ನಡೀತಾ ಇದೆ ಅಂತ ನಿಮ್ಗೆ ಗೊತ್ತಿದೆ. ಸೊ ಯಾಕೆ ಚುನಾವಣೋತ್ತರ ಸಮೀಕ್ಷೆ ಫುಲ್ಲಾಗಿ ಮತ್ತೆ ಕಳೆದ ಬಾರಿಗೆ ಲೆಕ್ಕಾಚಾರಕ್ಕಿಂತ ಈ ಬಾರಿ ಲೆಕ್ಕಾಚಾರ ಜಾಸ್ತಿನೇ ತೋರಿಸ್ತಾ ಇದೆ? NDA, BJPನೇ ಮತ್ತೊಮ್ಮೆ ಮೋದಿ ಅನ್ನುವಂಥ ಅಲೆ ಕೇಳಿ ಬರ್ತಾ ಇದೆ. ಯಾಕೆ ಮತ್ತೊಮ್ಮೆ ಮೋದಿ? ಸರ್, ಜನಕ್ಕೆ ಈ ಕಾಂಗ್ರೆಸ್ ಮೇಲೆ ಇರುವಂತಹ ಒಂದು ಪ್ರಾಬ್ಲಮ್ ಇದೆ ಸರ್. ಕಾಂಗ್ರೆಸ್ ಏನಾಗಿದೆ ಅಂದರೆ
ಫ್ಯಾಮ್ಲಿನೇ ಮಾಡ್ತಾರೆ. ಇವತ್ತು ಇತ್ತೀಚೆಗೆ ನೋಡಿ ಅವ್ರು MP ಎಲೆಕ್ಷನಲ್ಲಿ ಮಾಡ್ಬೇಕಾದ್ರೆ ಯುವಕರಿಗೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಬಟ್ ಯಾರಿಗೆ ಕೊಟ್ಟಿದ್ದಾರೆ ಅಂತಂದರೆ ಅವ್ರ ಮಕ್ಕಳಿಗೆ, ಅವ್ರ ಅಳಿಯಂದರಿಗೆ, ಅವರ ತಮ್ಮಂದಿರಿಗೆ, ಇವರ ಫ್ಯಾಮ್ಲಿಗೇ ಕೊಟ್ಟಿದ್ದಾರೆ. ಇದು ಒಂದು ಫ್ಯಾಮಿಲಿ ಅಜೆಂಡಾ ಆಗ್ಬಿಟ್ಟಿದೆ. ಇದು ಕಾಂಗ್ರೆಸ್ದ ಒಂದು ಫ್ಯಾಮಿಲಿ ಅಜೆಂಡಾ ಆಗಿದೆ. ಈ ಫ್ಯಾಮಿಲಿ ವಿರೋಧವಾಗಿ ಜನ ಇದ್ದಾರೆ ಈಗ. ಓಕೆ, ನೆಹರು ಬಂದರು, ಇಂದಿರಾ ಗಾಂಧಿ ಬಂದರು, ರಾಜೀವ್ ಗಾಂಧಿ ಬಂದರು, ಸೋನಿಯಾ ಗಾಂಧಿ ಬಂದರು, ಆಮೇಲೆ ಅವ್ರ ರಾಹುಲ್ ಗಾಂಧಿ. ಇದು ಒಂದು ಫ್ಯಾಮಿಲಿ ತಲಾಂತರ ಆ ಕಾಂಗ್ರೆಸ್ಸಿಗೆ ಅಂಟಿರುವಂಥ ಒಂದು ಕಾಯಿಲೆ ಆಗ್ಬಿಟ್ಟಿದೆ. ಈ ಕಾಯಿಲೆ ವಿರುದ್ಧವಾಗಿ ಜನ ಈಗ ಎದ್ದಿದ್ದಾರೆ ಸರ್. ಇದು ಒಳ್ಳೆಯ ಇದು ಸರ್. ಇದು ಮೋದಿ ಬರ್ತದೆ ತುಂಬ ಸಂತೋಷದ ವಿಷಯ. ಅವರೇ ಬರಬೇಕು ಅಂತ ನಾವು ಇದು ಮಾಡ್ತೀವಿ. ನಾಳೆ ಫಲಿತಾಂಶ ಬಂದ ನಂತರ ಪ್ರಧಾನಿ ಆಗೋರು ನರೇಂದ್ರ ಮೋದಿ ಅವರೇ ಅಂತ ಹೇಳ್ತಿದ್ದೀರಾ ನೀವು? ಸರ್ ಅವರೇ ಒಪ್ಕೊಂಡಿದ್ದಾರೆ. ಈಗ ಈ 5 ವರ್ಷ ಕಂಪ್ಲೀಟ್ ನಾನೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮುಂದಿನ 5 ವರ್ಷ ನಾನೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಮೇಲೆ ನಾನು ಮೋದಿರವ್ರಿಗೂ ಮೋದಿನೇ ಅಂತಾನು ಎಲ್ಲ BJP ಅವರು ಒಪ್ಕೊಂಡಿದ್ದಾರೆ. ಇಡೀ ಜನತೆ ಒಪ್ಕೊಂಡಿದ್ದಾರೆ ಸರ್. ಸರಿ, ಕಾಂಗ್ರೆಸ್ ಹೇಳುತ್ತೆ ನೀವು ಎಕ್ಸಿಟ್ ಪೋಲ್ ಎಲ್ಲ ನಂಬೇಡ್ರಿ, ಎಕ್ಸಿಟ್ ಪೋಲ್ ಏನು ಬೇಕಾದರೂ ಆಗ್ಬೋದು, ಎಕ್ಸಿಟ್ ಪೋಲ್ನ ವಿರುದ್ಧವಾಗಿಯೂ ನಾವು ಗೆಲ್ತೀವಿ, 200 ಕ್ರಾಸ್ ಮಾಡ್ತೀವಿ ನಾವು ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಎಕ್ಸಿಟ್ ಪೋಲ್ ಮೇಲೆ ನಮ್ಗೆ ನಂಬಿಕೆ ಇಲ್ಲ, ನಾವು ಅದಕ್ಕಿಂತ ಜಾಸ್ತಿ ಸೀಟನ್ನು ನಾವು ತಗೋತೀವಿ ಅಂತ ಹೇಳ್ತಿದ್ದಾರೆ. ಇದಕ್ಕೇನು ಹೇಳ್ತೀರಾ ನೀವು? ಸರ್ ಅದು ಅವರ ನಂಬಿಕೆ. ಅದು ಅವ್ರ ನಂಬಿಕೆಗೆ ನಾವೇನು ಪ್ರಶ್ನೆ ಮಾಡೋಕ್ಕಾಗಲ್ಲ ಏನೋ. ಬಟ್ ಜನರ ತೀರ್ಪು ಬೇರೆ ಇದೆ ಸರ್. ಜನರ ತೀರ್ಪು ಯಾವತ್ತು ಮೋದಿ ಕಡೆ ಇದೆ, ಮೋದಿನೇ ಬರ್ತಾರೆ ಅನ್ನೋದು ಪ್ರತಿಯೊಬ್ಬರು ಕೇಳಿ. ಸರ್ ಇವತ್ತು ಪ್ರೈಮ್ ಮಿನಿಸ್ಟರ್ ಅಂತಂದರೆ ಫಸ್ಟ್ ಯಾರಂತ ಕೇಳ್ತಾ ಇರಲಿಲ್ಲ ಸರ್. ಪ್ರೈಮ್ ಮಿನಿಸ್ಟರ್ ಈಗ ಇದಕ್ಕೆ ಮುಂದೆ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಒಂದು ಬರ್ತಾರೆ, ಒಂದು ಭಾಷಣ ಮಾಡ್ತಾರೆ, ಅದು ಫಾರಿನ್ ಹೋಗ್ತಾರೆ, ಅದ್ರ ಬಗ್ಗೆ ಯಾರು ಕೇರ್ ಮಾಡ್ತಾ ಇರಲಿಲ್ಲ. ಇವತ್ತು ಪ್ರೈಮ್ ಮಿನಿಸ್ಟರ್ ಡೇ ಬೈ ಡೇ ಏನು ಮಾಡ್ತಾ ಇದ್ದಾರೆ, ಹೆಂಗೆ ಮಾಡಿದ್ದಾರೆ ಅನ್ನೋದು ಪ್ರತಿಯೊಂದು ಜನರ ಬಾಯಿ ಮಾತಾಗಿದೆ ಸರ್. ಈ ಬಾಯಿ ಮಾತಾಗಿರೋದು ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್. ಓಕೆ, ಈ 10 ವರ್ಷಗಳಲ್ಲಿ ಈ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಮಾತಾಡುವಂಥ ಒಂದು ಕಾನ್ಸೆಪ್ಟ್ ಬಂದಿರೋದು ಇವಾಗ. ಅದಕ್ಕೆ ಮುಂಚೆ ಪ್ರೈಮ್ ಮಿನಿಸ್ಟರ್ ಇದ್ದಾರಾ ಇಲ್ವೋ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಅವ್ರು ಬಂದರೆ ಯಾಕೆ ಬರ್ತಾನೆ ಗೊತ್ತಿರಲಿಲ್ಲ, ಯಾಕೆ ಹೋಗ್ತಾರೆ ಅಂತ ನಾವು ಕೇಳ್ತಾನೆ ಇರಲಿಲ್ಲ. ಅಂಥ ಪ್ರೈಮ್ ಮಿನಿಸ್ಟರ್ಗಳೇ ಇದ್ದರು. ಬಟ್ ಈಗಿರೋ ಪ್ರೈಮ್ ಮಿನಿಸ್ಟರ್ ಹಂಗಲ್ಲ ಸರ್, ವಿಶ್ವನಾಯಕ ಇದ್ದಾನೆ. ಇಡೀ ಜಗತ್ತೇ ಅವ್ರನ್ನ ಬಂದು ಕೊಂಡಾಡ್ತಾ ಇದೆ. ವರ್ಲ್ಡಲ್ಲಿ ಎಲ್ಲಿ ಹೋದ್ರು ಸರ್, ಆ ಮೋದಿಯಿಂದ ಒಬ್ಬರಿಂದ ಇವತ್ತು ಇಂಡಿಯನ್ಸ್ ಎಲ್ಲರಿಗೂ ಒಂದು ಹೆಮ್ಮೆ ಬಂದಿದೆ ಸರ್. ಯಾವುದೇ ದೇಶಕ್ಕೆ ಹೋದ್ರು ಓ ಮೋದಿ ಇರುವಂಥ ದೇಶದವರ ಅಂತ ಹೇಳುವಂಥ ಮಟ್ಟಕ್ಕೆ ಬಂದಿದೆ. ಆ ಹೆಮ್ಮೆಯನ್ನು ತಂದುಕೊಟ್ಟವರು ನರೇಂದ್ರ ಮೋದಿಜಿ. ಓಕೆ, ಅಂದರೆ ಜಗತ್ತಿನಾದ್ಯಂತ ನಮ್ಮ ದೇಶವನ್ನು ಗುರುತಿಸೋಕ್ಕೆ ಅಥವಾ ಅಭಿವೃದ್ಧಿ ಕೆಲವೊಂದಿಷ್ಟು ಕಾರ್ಯಗಳು ಗುರುತಿಸೋಕ್ಕೆ ನರೇಂದ್ರ ಮೋದಿಯವರೇ ಮೂಲ ಕಾರಣ ಅಂತ ಹೇಳ್ತಿದ್ದೀರಾ ಸರ್. ಇವಾಗ ನಮ್ಮದು ಗ್ಯಾರಂಟಿ ನ್ಯೂಸ್, ನಮ್ಮದು ಮೋದಿ ಗ್ಯಾರಂಟಿನೂ ಅಲ್ಲ, ಕಾಂಗ್ರೆಸ್ ಗ್ಯಾರಂಟಿನೂ ನಿಖರವಾದಂಥ ಸುದ್ದಿಯ ಗ್ಯಾರಂಟಿ ನಮ್ಮದು. ಬಟ್ ಈ ಗ್ಯಾರಂಟಿ, ಈ ಏನು ಕಾಂಗ್ರೆಸ್ನ ಗ್ಯಾರಂಟಿ ಕರ್ನಾಟಕದಲ್ಲಿ ಮ್ಯಾಜಿಕ್ ಮಾಡ್ತಿದೆಯಾ? ಕಳೆದ ಚುನಾವಣೆಯಲ್ಲಿ ಗೆದ್ದಂಥ ಸೀಟ್ಗಳು ಈ ಬಾರಿ BJPಗೆ ಸಿಗಲ್ಲ. ಯಾಕಂದರೆ ಇಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ಕೆಲಸ ಮಾಡುತ್ತೆ. ಇಲ್ಲಿ 5 ಗ್ಯಾರಂಟಿಗಳು ಏನು ಕೆಲಸ ಮಾಡುತ್ತೆ, ಅದು 6ನೇ ಗ್ಯಾರಂಟಿ ಏನಂದರೆ ನಾವು ಈ ಸರಿ ಲೋಕಸಭೆಯಲ್ಲಿ ಗೆಲ್ತೀವಿ ಅನ್ನುವಂಥ ಗ್ಯಾರಂಟಿ. ಅದಕ್ಕೇನು ಹೇಳ್ತೀರಾ? ಕಡಿಮೆ ಆಗ್ಬೋದಾ ಸೀಟು ಕರ್ನಾಟಕದಲ್ಲಿ? ಸರ್ ಗ್ಯಾರಂಟಿಗಳನ್ನ ಇಟ್ಕೊಂಡು ಫಸ್ಟು ಆಂಟಿ ಇನ್ಕಂಬೆನ್ಸಿ ಅಂತ ಹೇಳ್ತಾರೆ. BJP ಮೇಲೆ ಒಂದು ಕಡೆ ಇತ್ತು, ಇವರು ಒಂದು ಕಡೆ ಅಡ್ವರ್ಟೈಸ್ಮೆಂಟ್ ಮಾಡಿದ್ರು, PCM ಮಾಡಿದ್ರು, 40% ಮಾಡು, ಇದೆಲ್ಲ ಒಂದು ಗಿಮಿಕಿ ಕೊಟ್ಟಿದ್ರು. ಆ ಜೊತೆಗೆ ಈ ಫ್ರೀ ಗಿಫ್ಟ್ ಕೊಡ್ತೀನಿ ಅಂತ ಸ್ವಲ್ಪ ಚೇಂಜ್ ಆಗಿದ್ದಾರೆ. ಬಟ್ ಅದು MP ಎಲೆಕ್ಷನ್ ಅದು ವರ್ಕೌಟ್ ಆಗಲ್ಲ ಸರ್. ಅದು MP ಎಲೆಕ್ಷನ್ ಮೀನ್ಸ್ ಡಿಫ್ರೆಂಟ್ ಅದು. ಸೊ ಅದು ದೇಶದ ಬಗ್ಗೆ ಥಿಂಕ್ ಮಾಡೋರು ಎಲ್ಲರೂ ಇರ್ತಾರೆ, ದೇಶದ ಬಗ್ಗೆ ಥಿಂಕ್ ಮಾಡಿ ಅದು ತಕ್ಕಂಗೆ ಓಟ್ ಹಾಕ್ತಾರೆ. ಆಮೇಲೆ ಈ ಫ್ರೀ ಗಿಫ್ಟ್ ಅನ್ನೋದನ್ನ ಎಲ್ಲರೂ ಲೈಕ್ ಮಾಡ್ತಾ ಇಲ್ಲ ಸರ್. ಫ್ರೀ ಗಿಫ್ಟ್ನ ಬಂದು ಅವ್ರು ಅನ್ಕೋಬೋದು ಎಲ್ಲ ಜನ ಇಷ್ಟಪಡ್ತಾರೆ ಅಂತ. 100% ಈಗ ನಾವೆಲ್ಲ ತೆರಿಗೆ ಕಟ್ಟೋರು ಖಂಡಿತವಾಗ್ಲೂ ಇಷ್ಟಪಡೋದಿಲ್ಲ ಸರ್. ನಮ್ಮ ತೆರಿಗೆ ದುಡ್ಡು ಹಾಳಾಗ್ತಿದೆ ಅಂತ ನಮಗೆ ಬೇಜಾರಿದೆ ಸರ್. ಓಕೆ, ಫ್ರೀ ಬೇಡ ಸರ್, ದುಡಿಬೇಕು, ದುಡಿದು ತಿನ್ನಬೇಕು ಸರ್, ಅದನ್ನ ಕಳಿಸ್ಬೇಕು. ಅದನ್ನ ಬಿಟ್ಬಿಟ್ಟು ನಾನು ಫ್ರೀ ಕೊಡ್ತೀನಿ, ಆ ಫ್ರೀ ಕೊಡ್ತೀನಿ. ನಿಮಗೆ ಎಕ್ಸಾಂಪಲ್ಸ್ ತುಂಬ ಚೆನ್ನಾಗಿ ಗೊತ್ತಾಗಿದೆ. ಪಾಕಿಸ್ತಾನ ಇರ್ಬೋದು, ಕೇರಳ ಇರ್ಬೋದು, ಈ ಕಡೆ ನಮ್ಮ ಬಾಂಗ್ಲಾದೇಶ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಇದೆಲ್ಲ ಈ ಫ್ರೀ ಗಿಫ್ಟು ಆ ಗಿಫ್ಟು ಅಂತ ಮಾಡಿ ದೇಶನ ಹಾಳು ಮಾಡ್ಕೊಂಡಿದ್ದಾರೆ. ನಮ್ಮ ದೇಶ ಸುಭದ್ರ ಆಗ್ಬೇಕಾದ್ರೆ ಪ್ರತಿಯೊಬ್ಬರು ಟ್ಯಾಕ್ಸ್ ಕಟ್ಟಬೇಕು ಸರ್, ತೆರಿಗೆ ಕಟ್ಟಬೇಕು. ದೇಶ ತೆರಿಗೆ ಕಟ್ಟಾಗ ದುಡಿಬೇಕು, ಅದನ್ನ ಮಾಡ್ಬೇಕು ಸರ್. ಅದನ್ನ ಬಿಟ್ಬಿಟ್ಟು ಸೋಮವಾರ ಕೂತ್ಕೊಳ್ಳಿ, ನಾವು ಫ್ರೀ ಕೊಡ್ತೀವಿ, ಮನೇಲೆ ಕೂತ್ಕೊಳ್ಳಿ, ನಾವು ಮಾಡ್ಕೊಳ್ತೀವಿ ಅನ್ನೋದು ಅಷ್ಟು ಸಮಜನ್ಸ್ ಅಲ್ಲ ಸರ್, ಸರಿ ಅಲ್ಲ. ಅಂದರೆ ನಾಳೆಯ ಫಲಿತಾಂಶ ನಿಮ್ಮ ಪ್ರಕಾರ ನರೇಂದ್ರ ಮೋದಿಯವರೇ ಗೆಲುವು ಖಚಿತ ಅನ್ನುವಂತಕ್ಕಂಥ ಮಾತು ನಿಮ್ಮದು ಸರ್. ಅದನ್ನ ನಾವು ಅಂತಲ್ಲ, ಇಡೀ ಭಾರತಕ್ಕಂತ ಜಗತ್ತಿಗೆ ಗೊತ್ತಿರೋಂಥ ವಿಷಯ ಸರ್. ಮೋದಿಯವರೆಗೂ ಮೋದಿನೇ. ಮೋದಿ ಹೋದ್ಮೇಲೆ ಯೋಗಿ ಬರ್ತಾರೆ ಅನ್ನೋದು ಗೊತ್ತಿದೆ. ಯೋಗಿ ಆದಮೇಲೆ ಇಲ್ಲಿ BJPಲಿ ಒಂದು ಏನಾಗಿದೆ ಸರ್, ಈ ಲೀಡರ್ಸ್ನ ಪ್ರೊಡ್ಯೂಸ್ ಮಾಡುವಂಥ ಮಿಷನ್ ಆಗಿದೆ ಸರ್, ಕಂಪನಿ ಆಗಿದೆ ಸರ್. ಇಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸರ್ ಇವ್ರನ್ನ. ಅಲ್ಲಿ ಏನಾಗ್ತದೆ ಅಂದರೆ ಅವ್ರು ಪ್ರೊಡ್ಯೂಸ್ ಮಾಡುವಂತಹ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು, ಅವ್ರಿಗೆ ಚಾನ್ಸ್ಗಳು ಸಿಗ್ತಾ ಇದೆ ಹೊರತು ಬರೀ ಏನು ಸಿಗ್ತಾ ಇಲ್ಲ. ಇಲ್ಲಿ ಹಂಗಲ್ಲ ಸರ್, ಯಾರು ಬೇಕಾದ್ರೂ ಬರ್ಬೋದು. ಇವತ್ತು ಕಾರ್ಯಕರ್ತನಾಗಿದ್ದಾನ, ನಾಳೆ ಅವನು MP ಆಗ್ಬೋದು, CM ಆಗ್ಬೋದು, PM ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಆ ಚಾನ್ಸ್ನ ಅವ್ರು ಕೊಡ್ತಾ ಇದ್ದಾರೆ ಸರ್. ಅದು ತುಂಬ ಇಷ್ಟಪಡುವಂಥ ವಿಷಯ. ಈ ಚಾನ್ಸ್ ಬೇರೆ ಎಲ್ಲೂ ನೋಡೋಕ್ಕೆ ಚಾನ್ಸ್ ಇಲ್ಲ ಸರ್. ತಮಿಳ್ನಾಡಲ್ಲಿ ನೋಡಿ ನೀವು, ಒಂದೇ ಫ್ಯಾಮಿಲಿನೇ ಇಡೀ ತಮಿಳ್ನಾಡನ್ನೇ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಓಕೆ, ನಾನು ಎಲ್ಲ ಪಕ್ಷನ ಹೇಳ್ತಾ ಇದ್ದೀನಿ ಸರ್. ಆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರುವಂಥ ಯಾವುದೇ ಪಕ್ಷ ಆದರೂ ಅದಕ್ಕೆ ವಿರೋಧ ನಂದಿದೆ ಸರ್. ಈಗ JDS ತಗೊಳ್ಳಿ ನೀವು, JDS ಅಲ್ಲಿ ನೋಡಿ, ತಾತ ಬಂದರು, ಮಗ ಬಂದ, ಸೊಸೆ ಬಂದು, ಮಗಳು. ಸೊ ಇಂತಹ ಪಕ್ಷಗಳನ್ನ ದಯವಿಟ್ಟು ಎಲ್ಲರೂ ಬಂದು ಇದು ಮಾಡಿ ಸರ್. ಬೇಡ ಅಂಥ ಪಕ್ಷ ಬೇಡ, ಜನರು ಬರ್ಬೇಕು ಸರ್.
ಎಲ್ಲ ಪಬ್ಲಿಕ್ಕಿಗೆ ಎಲ್ಲರಿಗೂ ಒಂದು ಅವಕಾಶ ಸಿಗ್ಬೇಕು ಸರ್. ಯಾಕಂದರೆ ಒಂದೇ ಫ್ಯಾಮಿಲಿ ಒಂದೇ ಮನೆತನ ಬರುವಂತಹ ಯಾವುದೇ ಪಕ್ಷಕ್ಕೂ ನಾವು ಸಹಕಾರ ಕೊಡೋದು ಬೇಡ ಸರ್. ಓಕೆ, ಈಗ ಮೋದಿಗೆ ಅಂತಹ ಇದಿಲ್ಲ. ಓಕೆ, ನೆಕ್ಸ್ಟ್ ಅವ್ರ ಮಗ ಬರ್ತಾನೆ, ಅವ್ರ ಅಳಿಯ ಬರ್ತಾನೆ, ಅವ್ರ ಮೊಮ್ಮಕ್ಕಳು ಬರ್ತಾನೆ, ಆ ಕಾನ್ಸೆಪ್ಟೇ ಇಲ್ಲ ಸರ್. ಮೋದಿ ಹೋದ್ಮೇಲೆ ನೆಕ್ಸ್ಟ್ ಇನ್ನೊಬ್ರು ಯೋಗಿ ಬರ್ತಾರೆ. ಸೊ ಯೋಗಿಗೆ ಅಂತ ಇದು ಇಲ್ಲ, ಮಕ್ಕಳು ಬರ್ತಾರೆ, ಮೊಮ್ಮಕ್ಕಳು ಬರ್ತಾರೆ, ಆ ಕಾನ್ಸೆಪ್ಟೇ ಇಲ್ಲ. ನಮ್ಮ ಯೋಗಿ ಅವರ ತಂಗಿ ಇವತ್ತಿಗೂ ಒಂದು ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಬಟ್ ಎಷ್ಟು ಜನ ಆ ರೀತಿ ಇದ್ದಾರೆ ಇಲ್ಲಿ ಬೇರೆ ಪಕ್ಷದಲ್ಲಿ? ಒಬ್ಬ ಅಟ್ಲೀಸ್ಟ್ ಒಂದು ಕೌನ್ಸಿಲರ್ ಆಗ್ಬಿಟ್ರೆ ಇಡೀ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡೇ ಚೇಂಜ್ ಆಗ್ಬಿಡ್ತದೆ ಸರ್. ಓಕೆ, ಅವರ ಸ್ಟೈಲೇ ಚೇಂಜ್ ಆಗ್ಬಿಡ್ತದೆ. ಬಟ್ ಅವ್ರು ಹಂಗೆ ಮಾಡ್ತಾ ಇಲ್ಲ. ತಮ್ಮ ಫ್ಯಾಮಿಲಿಗೋಸ್ಕರ ಏನು ಮಾಡ್ತಾ ಇಲ್ಲ, ದೇಶಗೋಸ್ಕರ ಮಾಡ್ತಾ ಇದ್ದಾರೆ. ದೇಶ ಸೇವೆ ಮಾಡೋದಕ್ಕೆ ನಾವು ಅವಕಾಶ ಕೊಡಬೇಕು ಸರ್. ಅದನ್ನ ಜನ ಕೊಡ್ತಾವ್ರೆ, ಕೊಡ್ತೀವಿ. ಇನ್ನೂ ಅವ್ರು ಇರೋರು ಕೊಡ್ತಾರೆ ಸರ್. ಅದರಲ್ಲಿ ನಂಬಿಕೆ ಇದೆ ಸರ್. ನಾಳೆ ಫಲಿತಾಂಶ ಇದೆ, ಲೋಕಸಭಾ ಚುನಾವಣೆಯ ಫಲಿತಾಂಶ. ಯಾರು ಗೆಲ್ತಾರೆ? ಸರ್, ಚುನಾವಣೆ ಆಯೋಗ ಫಲಿತಾಂಶ ಪ್ರಕಟವಾದ ಮೇಲೆ ನಾವು ಫಲಿತಾಂಶದ ಬಗ್ಗೆ ಹೇಳ್ಬೋದೇ ಹೊರತು ನಾವು ಊಹಾಪೋಹಗಳಿಗೆ ನಾವು ಯಾವುದೇ ಆಸ್ಪದ ಕೊಡಬಾರ್ದು. ಇಷ್ಟಕ್ಕೂ ನಾವೇನು ದೇವ ಮಾನವರೇನು ಅಲ್ಲ. ಈಗ ಬಾಕ್ಸಲ್ಲಿ ಉದಿಗಿರತಕ್ಕಂಥ ಒಂದು ರಿಸಲ್ಟನ್ನ ನಾವು 3ನೇ ಕಣ್ಣೆ ಆಗಲಿ ಅಥವಾ 4ನೇ ಕಣ್ಣಲ್ಲಿ ನೋಡೋಕ್ಕೆ ಸಾಧ್ಯವಿಲ್ಲ. ಸೊ ಇಟ್ಸ್ ಎ ರೂಲ್ಡ್ ಔಟ್. ಸರ್, ಏನಿಲ್ಲ ಅಂದರೆ ಎಕ್ಸಿಟ್ ಪೋಲ್ಗಳು, ಚುನಾವಣೆ ಸಮೀಕ್ಷೆಗಳೆಲ್ಲ ಹೇಳ್ತಾ ಇದ್ದಾವೆ. ಸೊ NDA 300, 350, 400 ಕೂಡ ಪಾರು ಮಾಡುತ್ತೆ ಅನ್ನುವಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾವೆ ಎಕ್ಸಿಟ್ ಪೋಲ್ಗಳು. ಇನ್ನು ಇಂಡಿ ಮೈತ್ರಿಕೂಟಕ್ಕೆ ಬಂದರೆ ತುಂಬ ಕಡಿಮೆ ಲೆಕ್ಕಾಚಾರ, 140, 130, 145, 150, 55ವರೆಗೂ ಹೇಳ್ತಾ ಇದ್ದಾವೆ. ಸೊ ಇದಕ್ಕೆ ನಿಮ್ಮ ಮಾತು? ಸರ್, ನಾನು ಒಂದು ಮಾತು ಹೇಳಿಕ್ಕೆ ಬೇಜಾರು ಮಾಡ್ಕೊಳ್ತೇನೆ. ಯಾರು ಓಟು ಮತಗಟ್ಟೆಗೆ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ಯಾರು ಓಟ್ ಮಾಡಿಲ್ಲ ಅವರೇ ಈ ರಿಸಲ್ಟ್ ಬಗ್ಗೆ ಹೆಚ್ಚಾಗಿ ಮಾತಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಹೂ ಹ್ಯಾವ್ ರಿಯಲಿ ಕ್ಯಾಸ್ಟೆಡ್ ದೇರ್ ವೋಟ್, ದೇ ಆರ್ ನಾಟ್ ಸ್ಪೀಕಿಂಗ್. ಸುಮ್ಮನೆ ಮನೇಲಿ ಕೂತಿದ್ದು ಅಥವಾ ಎಲೆಕ್ಷನ್ ಟೈಮಲ್ಲಿ ಪಿಕ್ನಿಕ್ ಹೋದವರಲ್ಲ, ಅವರು ಇದ್ರ ಬಗ್ಗೆ 300, 350 ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಇಟ್ ಈಸ್ ರೂಲ್ಡ್ ಔಟ್. ಸರ್, ಕೊನೆಯದಾಗಿ ನೀವು ಒಂದು ಒಳ್ಳೆ ಮಾತನ್ನ ಹೇಳ್ಬಿಟ್ರಿ. ಯಾಕಂದರೆ ಪಕ್ಕದ ಎಲ್ಲ ವಿಷಯನ ಪಕ್ಕಕ್ಕೆ ಇಡ್ತೀನಿ ನಾನು. ಬಟ್ ವೋಟಿಂಗ್ ಮಾಡದೆ ನೀವು ಪಿಕ್ನಿಕ್ಕು, ಟ್ರಿಪ್ಪು ಅಂತೆಲ್ಲ ಹೊಡೆದ್ರಲ್ಲ, ಅದರಲ್ಲೂ ಜಾಸ್ತಿಯಾಗಿ ಎಲೆಕ್ಷನ್ ಒಂದು ವೋಟಿಂಗ್ ಶೇಕಡಾವಾರು ಕಡಿಮೆ ಬಂದಿದ್ದೆ ನಮ್ಮ ಬೆಂಗಳೂರು ನಗರದಲ್ಲಿ. ಇಡೀ ಬೆಂಗಳೂರಲ್ಲಿ ನಮ್ಮದು ವೋಟಿಂಗ್ ಪರ್ಸೆಂಟ್ ತುಂಬ ಕಡಿಮೆ ಆಗಿದೆ. ಏನು ವಿದ್ಯಾವಂತರು, ಶಿಕ್ಷಕರು ಎಲ್ಲರೂ ಇರುವಂಥ ಒಂದು ನಗರ, ನಮ್ಮ ರಾಜಧಾನಿ ಅಂತ ನಾವು ಏನು ಬೆಂಗಳೂರನ್ನ ಕರಿತೀವಿ, ಅಲ್ಲಿ ವೋಟಿಂಗ್ ಕಡಿಮೆ ಆಗುತ್ತೆ. ಏನು ಹೇಳ್ತೀರಾ ಸರ್, ಅಂತ ವೋಟ್ ಮಾಡದೇ ಇರುವಂತಹ ಸತ್ಪ್ರಜೆಗಳಿಗೆ ಏನು ಹೇಳ್ತೀರಾ? ಇದು ಬ್ಯಾಂಗ್ಳೂರು ಬಂದು ಐಷಾರಾಮಿ ಜೀವನ. ಸೊ ಆಲ್ಮೋಸ್ಟ್ ಆಲ್ ಗೆಟಿಂಗ್ ಮೋರ್ ದೆನ್ 2 lakhs, 3 lakhs ಸ್ಯಾಲರಿ ಪರ್ ಮಂತ್. ಸೊ ದೇ ಆರ್ ಎ ಲೀಸ್ಟ್ ಬಾದರ್ಡ್ ಆಫ್ ದಿ ಕಾಮನ್ ಪೀಪಲ್ ಅಂಡ್ ಪಾಲಿಟಿಕ್ಸ್ ಅಂಡ್ ಅವರ್ ಕಂಟ್ರಿ. ಸೊ ಅವರಿಗೆ ಎಲ್ಲ ಪ್ರತಿಯೊಬ್ಬರು ಒಂದು 2 ಲಕ್ಷದಿಂದ 3 ಲಕ್ಷದ ಮೇಲ್ಪಟ್ಟು ಎಲ್ಲರೂ ಸಂಬಳ ತಗೊಳ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ರಾಷ್ಟ್ರ ಬಗ್ಗೆ ಆಗಲಿ ಅಥವಾ ರಾಜ್ಯದ ಬಗ್ಗೆ ಆಗಲಿ, ನಮ್ಮ ರಾಜ್ಯ ವಿಧಾನಸಭೆಯ ಫಲಿತಾಂಶ ಇರ್ಬೋದು ಅಥವಾ ಪಾರ್ಲಿಮೆಂಟ್ ಎಲೆಕ್ಷನ್ ಇರ್ಬೋದು, ಅವರದ್ರ ಬಗ್ಗೆ ಕಾಳಜಿ ಇಲ್ಲ. ಬಟ್ ಆದರೂ ಮಾತ್ರ ಅವರು ಗೊಡ್ಡು ಪ್ರಚಾರಿಕೆಗಳನ್ನ ಅವರು ಮಾತಾಡೋದ್ರಲ್ಲಿ ನಿಸ್ಸೀಮರು. ಅಂದರೆ ಇವಾಗ ಇವನು ಬಂದರು, ಅದೇನು ಮಾಡಲಿಲ್ಲ, ಇನ್ನೊಂದು ಸರ್ಕಾರ ಬಂತು, ಅದೇನು ಮಾಡಲಿಲ್ಲ, ಇಂಥ ಚಾ ಕುಡಿತಾ, ಕಾಫಿ ಕುಡಿತಾ ತುಂಬ ಜನ ಬರೀ ಮಾತಾಡ್ತಾರೆ. ಬಟ್ ಈ ಮಾತಾಡಿದವರು ಓಟ್ ಹಾಕಲ್ಲ ಅನ್ನೋದೇ ಬೇಜಾರು. ಸೊ ಅವ್ರಿಗೆ ಏನಾದರೂ ಒಂದು ಖಡಕ್ಕಾಗಿ ಮಾತೇಳಿ ಸರ್. ಮುಂದಿನ ವರ್ಷ ಚುನಾವಣೆಯಲ್ಲಾದರೂ ಬೆಂಗಳೂರಿನ ಮರ್ಯಾದೆ ಉಳಿಸ್ಕೋಬೇಕು ಸರ್ ನಾವು ಖಡಕ್ಕಾಗಿ ಹೇಳ್ಬೇಕಂದ್ರೆ ಈಗ ಏನು ಎಲ್ಲರೂ ಒಂದೊಂದು ಮೋದಿ ಜ್ವರ ಅಂತ ಏನೀಗ ಈ ಇಡೀ ದೇಶದಲ್ಲಿ ಹರಿದಾಡ್ತಾ ಇದೆ. ಸನ್ಮಾನ ಮೋದಿಯವರೇ ಅವ್ರು ಏನೇನೋ ಮಾಡೋಕ್ಕೆ ಏನೇನೋ ಹೇಳ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ಯಾರು ಎಲೆಕ್ಷನ್ನಲ್ಲಿ ವೋಟ್ ಮಾಡೋದಿಲ್ಲ, ಅವ್ರ ಬಗ್ಗೆ ಒಂದು ಕಠಿಣವಾದ ಒಂದು ಶಾಸನನ ಅವರು ಜಾರಿ ತರಬೇಕಂತ ನಾನು ಕೇಳ್ಕೊಳ್ತೀನಿ. ಇದು ಒಂದು ಹೊಸ ಒಪಿನಿಯನ್ ಇದೆ. ಯಾಕಂದರೆ ನೀವು ವೋಟ್ ಮಾಡಲ್ಲ ಅಂದರೆ ನಿಮ್ಮ ಮೇಲೂ ಒಂದು ಕಠಿಣವಾದಂಥ ಕಾನೂನು, ತಪ್ಪು ಮಾಡೋರ್ಗೊಂದು ಕಾನೂನು ಇದ್ದೇ ಇದೆ. ಇನ್ನು ನಿಮ್ಮ ಒಂದು ನೈತಿಕ ಹಕ್ಕ್ರಿ, ವೋಟ್ ಮಾಡಬೇಕು. ವೋಟ್ ಮಾಡದೆ ನೀವು ಚಾ ಅಂಗಡಿಯಲ್ಲಿ, ಕಾಫಿ ಅಂಗಡಿಯಲ್ಲಿ, ಹಳ್ಳಿ ಕಟ್ಟೆಯಲ್ಲಿ ಕೂತೋರ ಥರ ನೀವು ಮಾತಾಡ್ತೀರಾ. ಅದು ಅವ್ರು ಇದು ಮಾಡಿದ್ರು, ಈ MLA ಸರಿ ಇಲ್ಲ, MP ಸರಿ ಇಲ್ಲ. ಆಯ್ಕೆ ಮಾಡೋಕ್ಕೆ ನೀವೇ ಬರಲಿಲ್ವಲ್ಲ ವೋಟಿಂಗ್ ಬೂತ್ಗೆ, ಅದೇ ಹೇಳ್ತಾ ಇದ್ದಾರೆ ಅವರು, ಅಲ್ವಾ ಸರ್? ಹಾಗೆ ತಾವು ಹೇಳ್ದಂಗೆ ಬೆಂಗಳೂರಿನ 40 ಅಥವಾ 45% ವೋಟ್ ಆದಮೇಲೆ ಇನ್ನು 45% ವಿದ್ಯಾವಂತರು ಎಲ್ಲಿ ಅಡಿಗೆ ಕುಳಿತಿದ್ದಾರೆ, ಎಲ್ಲಿ ಪಲಾಯನ ಆದರೂ ಅವರು ನಿಜವಾಗ್ಲೂ ಎಲೆಕ್ಷನ್ ಬಗ್ಗೆ ಅವ್ರಿಗೆ ಮಾತಾಡಲಿಕ್ಕೆ ರೈಟ್ ಇಲ್ಲ, ಅವ್ರಿಗೆ ಅಧಿಕಾರ ಇಲ್ಲ. ಬೆಟರ್ ದೆ ಕೀಪ್ ಕ್ವೈಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಅಂದರೆ ನಿಮಗೆ ಅಧಿಕಾರ ಇಲ್ಲ. ಯಾವಾಗ ಅಧಿಕಾರ ಇಲ್ಲ, ನಿಮಗೆ ಮತದಾನ ಮಾಡುವಂತಹ ಒಂದು ಇಚ್ಛೆನೇ ನಿಮ್ಮಲ್ಲಿ ಇಲ್ಲ, ನೀವು ವೋಟಿಂಗ್ ಬೂತಲ್ಲಿ ಹೋಗಿ ಮತದಾನ ಮಾಡಲ್ಲ ಅಂದರೆ ನಿಮಗೆ ಯಾವುದೇ ತರಹದ ರಾಜಕೀಯದ ಬಗ್ಗೆ ಮಾತನಾಡೋಕ್ಕೆ ಅರ್ಹರಿಲ್ಲ ನೀವು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಿದ್ದಾರೆ. ನಾನೆಲ್ಲ ನೆನಪಿರಲಿ. ನಮಸ್ತೆ. ಇವತ್ತು ನಾವು ಏನು ನಾಳೆ ಎಕ್ಸಾಕ್ಟ್ ಪೋಲ್ ಇದೆ. ಮೊನ್ನೆ ಎಕ್ಸಿಟ್ ಪೋಲ್ ಎಲ್ಲ ಬಂತು. ಏನು ಎಕ್ಸಿಟ್ ಪೋಲ್ ಎಲ್ಲ ಹೇಳ್ತಾ ಇದ್ದಾರೆ ಈ ಸಾರಿನೂ ಮತ್ತೊಮ್ಮೆ ಮೋದಿ ಅನ್ನುವಂತಕ್ಕಂಥ ಮಾತನ್ನು. ನೀವು ಎಲೆಕ್ಷನಲ್ಲಿ ವೋಟ್ ಹಾಕಿದ್ರಾ? ನೀವು ವೋಟ್ ಹಾಕಿಲ್ಲ, ಸರಿ, ಪರವಾಗಿಲ್ಲ ಬಿಡಿ. ನಾಳೆ ರಿಸಲ್ಟ್ ಇದೆ, ಲೋಕಸಭಾ ಚುನಾವಣೆ ಇದೆ. ಯಾರು ಗೆಲ್ಲಬಹುದು ಸರ್? ಮೋದಿ ಅವರೇ ಸರ್. ಮೋದಿ ಅವರೇ ಗೆಲ್ತಾರೆ. BJPನೇ ಬರೋದು ಸರ್ ಸೆಂಟ್ರಲ್ಲಿ. ಆಲ್ಮೋಸ್ಟ್ ಎಲ್ಲ ಕಡೆ ಹೇಳ್ತಿರೋದಿಲ್ಲ. ನನ್ನ ಟ್ರೈನಲ್ಲಿ ಜರ್ನಿ ಮಾಡೋದು ಕೂಡ ಕೆಲವೊಬ್ರು ಹೇಳಿದ್ರು
ಬಿ ಜೆ ಪಿನೇ ಬರೋದು ಸೆಂಟ್ರಲ್ಲಿ ಅಂತ ಹೇಳ್ತಾರೆ. ಯಾಕೆ ಮತ್ತೆ ಬಿ ಜೆ ಪಿನೇ ಬರಬೇಕು, ಯಾಕೆ ಮತ್ತೆ ಮೋದಿ ಅವರು ಬರಬೇಕು? ಅಂದರೆ ಸರ್ ಈಗ ಅವ್ರು ಮಾಡಿರೋ ಡೆವಲಪ್ಮೆಂಟಲ್ಲಿ ಆಲ್ಮೋಸ್ಟ್ ಈಗ ಏನಂದರೆ GDP ಜಾಸ್ತಿ ಆಗಿರೋದ್ರಿಂದ ಈಗ ನೀವು ನೋಡಿರ್ಬೋದು, ಈಗ ರೋಡ್ಗಳು ಡೆವಲಪ್ಮೆಂಟ್ ಆಗಿರ್ಬೋದು, ಈ ನಮ್ಮ ಆರ್ಮಿ ಸೆಕ್ಯೂರಿಟಿ ಎಷ್ಟು ಇಂಪ್ರೂವ್ ಆಯಿತು ಅದ್ರ ಬಗ್ಗೆ, ಅದಕ್ಕೋಸ್ಕರ ಅವರೇ ಬಂದರೆ ಬೆಸ್ಟ್ ಅಂತ ಎಲ್ಲರ ಅನಿಸಿಕೆ. ಅಂದರೆ ಅಭಿವೃದ್ಧಿ ವಿಷಯದಲ್ಲಿ, ಸೈನ್ಯದ ವಿಷಯದಲ್ಲಿ ನರೇಂದ್ರ ಮೋದಿಯವರ ಕೊಡುಗೆ ತುಂಬ ಜಾಸ್ತಿ ಇದೆ. ಅದಕ್ಕಾಗಿ ನರೇಂದ್ರ ಮೋದಿ ಬರಬೇಕಂದ್ರೆ ಈ ಯುವಕರ ಒಂದು ನಿಲುವು. ಯಾಕೆ ಯುವ ನಾಯಕ ಅಂತ ಕರೆಸ್ಕೊಳ್ಳುವಂಥ ರಾಹುಲ್ ಗಾಂಧಿ ಅವ್ರಿಗೆ ಒಂದು ಅವಕಾಶ ಬೇಡ? ಯಾಕಂದರೆ 50 ವಯಸ್ಸಿನಲ್ಲೂ ಅವರು ಯುವ ನಾಯಕ ಅಂತ ಕರೆಸ್ಕೋತಾರೆ. ಸರ್ ಆದರೂ ಅವ್ರು ಏನೇ ಬಂದು ಮಾಡಿದ್ರು ಅವರು ಈಗ ಇಲ್ಲೇ ನೋಡಿರ್ಬೋದು, ಈಗ ಎಲ್ಲ ಫ್ರೀ ಅದ್ಬಿಟ್ರು ಮಾಡೋರು, ಕಾಂಗ್ರೆಸ್ ಮಾಡಿದ್ರು. ಆದರೆ ಈಗ ಅದರಿಂದ ಏನು ಹೆಲ್ಪ್ ಆಗ್ತಾಯಿಲ್ಲ ಒಟ್ಟು ಆಲ್ಮೋಸ್ಟ್. ಈಗ ನೀವು ಬಸ್ ಫ್ರೀ ಬಿಟ್ಟರು ಅಂತ ಅನ್ಕೊಂಡ್ಬೋದು. ಈಗ ಅದರಿಂದ ಏನಾಗಿದೆ, ಜನಸಂಖ್ಯೆ ಹೆಣ್ಮಕ್ಳು ಹೊರಗಡೆ ಓಡಾಡ್ತಾರೆ, ಇದು ಮಾಡ್ತಾರೆ. ಓಕೆ, ಅದು ಯೂಸ್ ಇರಲಿಲ್ಲ ಆಲ್ಮೋಸ್ಟ್ ಹೇಳಬೇಕು ಅಂದರೆ. ಅದಕ್ಕೋಸ್ಕರ ಈಗ ಮತ್ತೆ ಬಂದು ಬೇರೆ ಏನಾರ ಫ್ರೀ ಅದು ಇದು ಮಾಡಿದ್ರೆ ರಿಸ್ಕ್ ಆಗ್ಬೋದಲ್ಲ ಅಂತ ಇದಕ್ಕೋಸ್ಕರ. ಇವಾಗ ನಮ್ಮ ಕರ್ನಾಟಕದಲ್ಲಿ ಏನು ಗ್ಯಾರಂಟಿ ಕೊಟ್ಟಿದ್ದಾರೆ, ಈಗ ನಮ್ಮ ಮನೆಯ ತಾಯಂದಿರು, ಸಹೋದರಿಯರೆಲ್ಲ ಫ್ರೀ ಬಸ್ಸಲ್ಲಿ ಓಡಾಡ್ತಾರೆ. ಫ್ರೀ ಬಸ್ಸಲ್ಲಿ ಓಡಾಡ್ತೀವಿ, ಬಟ್ ಮೋದಿಗೆ ಓಟ್ ಹಾಕ್ತೀವಿ ಅಂದರೆ ಇದು ಯಾವ ನ್ಯಾಯ? ಸರ್ ಅವ್ರು ಏನೇ ಫ್ರೀ ಬಿಟ್ಟಿದ್ರು ಅದು ಅವಶ್ಯಕತೆ ಇರಲಿಲ್ಲ ಸರ್ ಹೇಳಬೇಕು ಅಂದರೆ. ಈಗ ಬಸ್ ಫ್ರೀ ಬಿಡೋದು ಅವಶ್ಯಕತೆ ಇರಲಿಲ್ಲ. ಯಾಕೆಂದರೆ ಈಗ ಯಾರೂ ಕೇಳಿರಲಿಲ್ಲ ನಿಮ್ಗೆ ಅದು ಫ್ರೀ ಕೊಡ್ರಿ ಅಂತೇಳಿ. ಈಗ ನೋಡಿ, ಈಗ ಓಡಾಡ್ತಾರೆ ಅಂದರೆ ಎಷ್ಟು ರಿಸ್ಕ್ ಇದೆ ಅಂದರೆ, ಬಸ್ಗಳು ಕಮ್ಮಿ ಆಗಿದೆ ಒಂದು. ಈಗ ಫ್ರೀ ಬಿಡೋದ್ರಿಂದ ಬಸ್ಗಳು ಕಮ್ಮಿ ಆಗಿದೆ, ಜನಸಂಖ್ಯೆ ಜನಗಳು ಓಡಾಡೋದು ಜಾಸ್ತಿ ಇದೆ. ಈಗ ಬಸ್ಸಲ್ಲಿ ಎಲ್ಲಿ ನೋಡ್ರೆ ಬರೀ ಹೆಣ್ಮಕ್ಳೇ ಕಾಣ್ತಾರೆ. ಅದೊಂದು ಪ್ರಾಬ್ಲಮ್ಮು. ಅದಕ್ಕೋಸ್ಕರ ಬೇಡ ಅಂತ ಅದು ಅವಶ್ಯಕತೆ ಇರಲಿಲ್ಲ ಅಂತ. ಅವಶ್ಯಕತೆ ಅಂದರೆ ನೀವು ಗ್ಯಾರಂಟಿಗಳನ್ನು ಕೊಟ್ಟರು ನಿಮ್ಮ ಗ್ಯಾರಂಟಿಯ ಮ್ಯಾಜಿಕ್ ಇಲ್ಲೇನು ಆಗಲ್ಲ ಅನ್ನುವಂತಕ್ಕಂಥ ಮಾತನ್ನು ಹೇಳ್ತಿದ್ದಾರೆ ಅವರು. ನಾಳೆ ರಿಸಲ್ಟಲ್ಲಿ ನರೇಂದ್ರ ಅಂದರೆ ಎಕ್ಸಿಟ್ ಪೋಲ್ ಏನು ಹೇಳ್ತಾ ಇದೆ, ಹಾಗೆಯೇ ಯುವಕರಾಗಿ ಇವರು ಕೂಡ ಎಕ್ಸಾಕ್ಟ್ ಪೋಲ್ ಹೇಳ್ತಾ ಇದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಚುನಾವಣಾ ಫಲಿತಾಂಶ ಬರೋಕ್ಕಿಂತ ಮುಂಚೆ ಜನರ ಒಂದು ಅಭಿಪ್ರಾಯ, ಅನಿಸಿಕೆ. ಎಲ್ಲರೂ ಏನು ಎಕ್ಸಿಟ್ ಪೋಲ್ ಏನು ಹೇಳ್ತಾ ಇತ್ತೋ ಅದಕ್ಕೆ ಸಂಬಂಧಪಟ್ಟ ಹಾಗೇನೆ ಮತ್ತೊಮ್ಮೆ ಮೋದಿ ಅನ್ನುವಂತಕ್ಕಂಥ ಮಾತನ್ನು ಹೇಳ್ತಿದ್ದಾರೆ. ನಾಳೆ ಕಾದು ನೋಡಬೇಕು. ಯಾಕಂದರೆ ಫಲಿತಾಂಶನೇ, ಎಷ್ಟೇ ಏನೇ ಇದ್ರೂ ಫಲಿತಾಂಶನೇ ಮುಖ್ಯವಾಗಿರುತ್ತೆ. ಎಕ್ಸಿಟ್ ಪೋಲ್ ಹೇಳಿದೆ ಏನು ಬಹುಮತ ಬರುತ್ತೆ NDA, ಮತ್ತೊಮ್ಮೆ BJP, ಮತ್ತೊಮ್ಮೆ ಮೋದಿ ಅನ್ನುವಂತಕ್ಕಂಥ ಮಾತು ಕೇಳಿ ಬರ್ತಾ ಇದೆ, ಅಥವಾ ಸಮೀಕ್ಷೆಗಳು ಕೂಡ ಹೇಳ್ತಾ ಇದ್ದಾವೆ. ಆದರೆ ನಾಳೆಯ ಫಲಿತಾಂಶ ಏನು, ಲೋಕಸಭಾ ಚುನಾವಣೆಯ ಫಲಿತಾಂಶ ಜೂನ್ 4 ನಾಳೆ. ಸೊ ಅದರಿಂದನೇ ನಮಗೆ ಗೊತ್ತಾಗುತ್ತೆ ಪ್ರಧಾನಿ ಯಾರು, ಮುಂದಿನ 5 ವರ್ಷ ಯಾರ ಕೈಯಲ್ಲಿದೆ ದೇಶ, ಅಭಿವೃದ್ಧಿ ಯಾರ ಕೈಯಲ್ಲಿದೆ ಅನ್ನುವಂತಕ್ಕಂಥದ್ದು ನಾಳೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಕಾದು ನೋಡೋಣ. ಮತ್ತಷ್ಟು ಇಂತಹ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ನಾನು ಕಾರ್ತಿಕ್ ರಾಯ್ಕರ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.